ಸೈತಾನನ ಗುಣಗಳು ಯಾವುದು ಅನ್ನೋದನ್ನು ನಾವು ಧ್ಯಾನ ಮಾಡಿ ತಿಳಿದುಕೊಳ್ಳೋದಕ್ಕಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವ್ರೇನು ಮಾಡ್ತಾರೆ, ಶಿಷ್ಯರ ಜೊತೆ ಮಾತಾಡುವಾಗ ಕಡೆಯದಾಗಿ ಅವರೊಂದು ಮಾತು ಹೇಳ್ತಾರೆ. ಯೋಹಾನನ ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕೆಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿ ಇಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಶಿಷ್ಯರ ಸಂಗಡ ಮಾತನಾಡುತ್ತಾ ಅವ್ರು ಹೇಳುವಂಥ ಮಾತೇನೆಂದರೆ, ಇನ್ನು ನಾನು ನಿಮ್ಮ ಬಳಿಯಲ್ಲಿ ಬಹಳ ಮಾತುಗಳನ್ನು ಆಡೋದಿಲ್ಲ, ಯಾಕೆಂದರೆ ಮಾತಾಡೋದಕ್ಕೆ ನನಗಿನ್ನ ಸಮಯ ಇಲ್ಲ. ನಾನು ಶಿಲುಬೆಯ ಪಾಡಿಗೆ ಒಪ್ಪಿಸಿಕೊಳ್ಳಲ್ಪಡಬೇಕಾಗಿರುವಂಥ ಕಾಲ ಹತ್ತಿರ ಆಗಿ ಹೋಯಿತು. ನನಗೆ ಮಾತಾಡೋದಕ್ಕೆ ಇನ್ನೂ ಸಮಯ ಜಾಸ್ತಿ ಇಲ್ಲ. ಇಹಲೋಕಾಧಿಪತಿ ಇನ್ನು ಬರುತ್ತಾನೆ ಅಂತ ಹೇಳಿ ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿ ಇಲ್ಲ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆಗ ಅವನಿಗೆ ಸಂಬಂಧಪಟ್ಟಂಥದ್ದು ಯಾವುದು ನನ್ನಲ್ಲಿ ಇಲ್ಲ ಅಂತ ಅವ್ರು ಹೇಳುವಾಗ ಅವನಿಗೆ ಸಂಬಂಧಪಟ್ಟಿರುವಂಥದ್ದು ಏನು? ಅವನಿಗೆ ಸಂಬಂಧಪಟ್ಟಿರುವಂಥದ್ದು ಅವನ ಗುಣಗಳು, ಅವನು ಮಾಡುವಂಥ ಕ್ರಿಯೆಗಳು. ಸೈತಾನನಿಗೆ ಸಂಬಂಧಪಟ್ಟದ್ದು ಯಾವುದು ಸಹ ಯೇಸು ಕ್ರಿಸ್ತನಲ್ಲಿ ಇಲ್ಲ. ಇವತ್ತು ನಾವು ಸೈತಾನನ ಗುಣಗಳು ಯಾವುದು, ಅವನು ಯಾವ ರೀತಿ ಕ್ರಿಯೆ ಮಾಡ್ತಾನೆ, ಅವನು ಏನು ಮಾಡ್ತಾನೆ, ಅವನ ನಡವಳಿಕೆ ಯಾವ ಥರ ಇರುತ್ತೆ ಅನ್ನೋದನ್ನು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡಿ ತಿಳ್ಕೊಂಡು ಅವನ ಆ ನಡವಳಿಕೆ, ಅವನ ಆ ಗುಣಗಳು, ಅವನು ಮಾಡುವಂಥ ಆ ಕ್ರಿಯೆಗಳು ನಮ್ಮಲ್ಲಿ ಒಂದು ವೇಳೆ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ನೋಡಬೇಕು. ಮೊಟ್ಟ ಮೊದಲಾಗಿ ಸೈತಾನನ ಗುಣ ಯಾವುದು ಅಂತಂದರೆ, ಸೈತಾನ್ ಅನ್ನುವಂಥ ಅವನ ಹೆಸರಿನಲ್ಲೇ ಅವನ ಗುಣ ಗೊತ್ತಾಗುತ್ತೆ. ಸೈತಾನ್ ಅನ್ನೋದು ಬಂದ್ಬಿಟ್ಟು ಅದು ಹೀಬ್ರೂ ಭಾಷೆಯ ಒಂದು ಪದ. ಹೀಬ್ರೂ ಭಾಷೆಯಲ್ಲಿ ಸೈತಾನ್ ಅಂದರೆ ಅರ್ಥ ಏನಂದರೆ ಎದುರಿಸುವವನು ಅಂತ. ನಾವೇನೋ ಒಂದು ಮಾತು ಹೇಳಿದ್ರೆ ಅದನ್ನು ಕೇಳಿ ಹಾಗೆ ಮಾಡೋವಂಥವ್ರಿಗೆ ನಾವು ಒಳಗಾಗುವವರು ಅಂತ ಹೇಳ್ತೀವಿ. ಹೇಳಿದ ಮಾತು ಹಾಗೆ ಕೇಳ್ತಾರೆ ಅಂತ ಹೇಳ್ತೀವಿ. ಆದರೆ ನಾವೇನಾದರೂ ಹೇಳಿದ್ರೆ ಅದನ್ನು ಮಾಡಿದಿರಾ, ಅದನ್ನು ಎದುರಿಸೋರು, ನಾನು ಮಾಡೋದಿಲ್ಲ ಅಂತ ಅದಕ್ಕೆ ವಿರುದ್ಧವಾದ ಕೆಲಸವನ್ನು ಮಾಡುವಂಥವ್ರಿಗೆ ನಾವು ಇವನು ಎದುರಿಸೋನು, ಏನು ಹೇಳಿದ್ರು ಹೇಳಿದ ಮಾತೇ ಕೇಳೋದಿಲ್ಲ ಅಂತ ನಾವು ಹೇಳ್ತೀವಿ. ಆ ರೀತಿ ಎದುರಿಸುವಂಥವರು, ವಿರುದ್ಧವಾಗಿ ನಡೆಯುವಂಥವರು, ಅಂಥವರಿಗೆ ಹೀಬ್ರೂ ಭಾಷೆಯಲ್ಲಿ ಏನು ಹೇಳ್ತಾರೆ, ಸೈತಾನ್ ಅಂತ ಹೇಳ್ತಾರೆ, ಅಂದರೆ ಎದುರಿಸುವವರು ಅಂತ. ಈ ಬಿದ್ದು ಹೋಗಿರುವಂಥ ದೇವದೂತ ಇವನಿಗೆ ಸೈತಾನ್ ಅಂತ ಹೆಸರು ಕೊಡಲ್ಪಟ್ಟಿದೆ. ಅದೆಲ್ಲಿಂದ ಬಂತು ಅಂದರೆ ಹೀಬ್ರೂ ಭಾಷೆಯಿಂದ ಬಂತು. ಇವನಿಗೆ ಅರ್ಥ ಏನಂದರೆ ಆ ಮಾತಿಗೆ ಅವನ ಒಂದು ಹೆಸರಿನಲ್ಲೇ ಅವನ ಗುಣ ಇದೆ. ಏನಂದರೆ ಎದುರಿಸುವವನು, ದೇವರನ್ನು ಎದುರಿಸುವವನು ಅಂತ ಹೇಳಿ ಅದಕ್ಕೆ ಅರ್ಥ. ಆಗ ಸೈತಾನು ಅವನ ಗುಣ ಏನು ಅಂತಂತಂದರೆ ಎದುರಿಸೋದು. ಏನನ್ನು ಎದುರಿಸೋದು? ದೇವರನ್ನು ಎದುರಿಸೋದು, ದೇವರ ಕಾರ್ಯಗಳನ್ನು ಎದುರಿಸೋದು. ಆಗ ದೇವರನ್ನ ಎದುರಿಸುವವನಾಗಿ ಸೈತಾನನು ಇದ್ದಾನೆ. ದೇವರಿಗೆ ವಿರುದ್ಧವಾಗಿ ನಡೆಯುವವನಾಗಿ ಸೈತಾನನು ಇದ್ದಾನೆ. ಇವತ್ತು ನಾನು ನೀವು ಯಾವ ಥರ ಇದ್ದೇವೆ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರನ್ನ ಎದುರಿಸುವಂಥವರಾಗಿದ್ದೇವಾ, ದೇವರಿಗೆ ವಿರೋಧವಾಗಿ ನಡೆಯುವಂಥವರಾಗಿದ್ದೇವಾ, ಅಥವಾ ದೇವರಿಗೆ ಒಳಗಾಗಿ ನಡೆಯುವಂಥವರುಗಳಾಗಿ ನಾವು ಇದ್ದೇವೆ ಅನ್ನೋದನ್ನು ಇವತ್ತು ನಾನು ನೀವು ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 95ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಇಲ್ಲಿ ಕೀರ್ತನೆಗಾರನು ದೇವಜನಗಳಿಗೆ ಹೇಳುವಂಥ ಮಾತೇನಂತಂದರೆ, ನಿಮ್ಮ ಹಿರಿಯರು ಅಂದರೆ ಮೋಶೆ ಕಾಲದಲ್ಲಿ ಇದ್ದಂಥವರು ಅವರು ಬಂದ್ಬಿಟ್ಟು ಮೆರಿಬಾದಲ್ಲಿ ಏನು ಮಾಡ್ತಾರೆ, ಅವರ ಮನಸ್ಸನ್ನು ಕಠಿಣಪಡಿಸ್ಕೊಳ್ತಾರೆ. ದೇವರಿಗೆ ವಿರುದ್ಧವಾಗಿ ಅವರ ಹೃದಯಗಳನ್ನು ಕಠಿಣಪಡಿಸಿಕೊಂಡು ದೇವರು ಹೇಳುವಂಥ ಮಾತುಗಳನ್ನು ಅವರು ಕೇಳದೆ ಹೋಗ್ತಾರೆ ಅಂತ ಹೇಳಿಬಿಟ್ಟು, ನೀವು ಆ ರೀತಿಯಾಗಿ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಅಂತ ಕೀರ್ತನೆಗಾರನು ಇಸ್ರಾಯೇಲ್ ಜನಗಳಿಗೆ ಬುದ್ಧಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಗ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ ನಮ್ಮ ಹೃದಯಗಳನ್ನು ನಾವು ಕಠಿಣ ಮಾಡಿಕೊಳ್ಳಬಾರದು ಅಂತ ದೇವರು ಹೇಳ್ತಾರೆ. ಇನ್ನು ಅದೇ ಅಧ್ಯಾಯದ 95ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ ನೋಡುವಾಗ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಆತನು ನಮ್ಮ ದೇವರು, ನಾವೋ ಆತನ ಪಾಲಿಸುವ ಪ್ರಜೆಯೂ ಆತನ ಕೈ ಕೆಳಗಿರುವ ಹೆಂಡು ಆಗಿದ್ದೇವೆ. ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಇಲ್ಲಿ ಕೀರ್ತನೆಗಾರನು ಹೇಳುವಂಥ ಮಾತೇನೆಂದರೆ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು ಅಂತ ದೇವರ ವಾಕ್ಯ ಹೇಳುತ್ತೆ. ಆಗ ನಾವು ದೇವರಿಗೆ ವಿರುದ್ಧವಾಗಿ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬಾರದು. ದೇವರ ಮಾತಿಗೆ ಕಿವಿಗೊಡುವವರಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುತ್ತೆ. ಇನ್ನು ಮೊದಲನೆಯ ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ,
ಆ 30ನೇ ವಾಕ್ಯದ ಕಡೆಯ ಭಾಗವನ್ನು ನಾವು ಓದಿ ನೋಡಿದರೆ ಅಲ್ಲಿ ದೇವರು ಈ ರೀತಿಯಾಗಿ ಹೇಳುತ್ತಾರೆ, ನನ್ನನ್ನು ಸನ್ಮಾನಿಸುವವರನ್ನ ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಇಲ್ಲಿ ದೇವರು ಹೇಳುವಂತ ಮಾತೇನೆಂದರೆ, ನನ್ನನ್ನು ಸನ್ಮಾನಿಸುವಂತವರುಗಳನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕಾರ ಮಾಡುವವರನ್ನ ನಾನು ತಿರಸ್ಕಾರ ಮಾಡ್ತೀನಿ ಅಂತ ದೇವರು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಗ ನಾವು ಓದಿ ನೋಡಿದಂಥ ಈ ವೇದವಾಕ್ಯ ಭಾಗಗಳೆಲ್ಲ ನಮಗೆ ಹೇಳುತ್ತೆ ಅಂದರೆ, ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ, ದೇವರ ಮಾತಿಗೆ ನೀವು ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು ಅಂತ ಹೇಳುತ್ತೆ. ಇಲ್ಲಿ ದೇವರು ನನ್ನನ್ನು ಸನ್ಮಾನಿಸುವಂಥವರುಗಳನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕಾರ ಮಾಡುವಂಥವ್ರುಗಳನ್ನ ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಂದ್ರೆ ನಾವು ನಮ್ಮ ಹೃದಯಗಳನ್ನ ಕಠಿಣಪಡಿಸಿಕೊಂಡು ದೇವರ ಮಾತಿಗೆ ಕಿವಿಗೊಡದೆ ನಾವು ದೇವರನ್ನು ತಿರಸ್ಕಾರ ಮಾಡಿ ದೇವರು ಹೇಳೋದರ ಬದುಕೋದೇನು, ದೇವರಿಗೆ ಭಯ ಪಡ್ಬೇಕನ್ನೋ ಅಗತ್ಯ ಏನು, ದೇವ್ರು ಹೇಳ್ದ ಹಾಗೆ ನಾವು ಜೀವಿಸ್ಬೇಕನ್ನೋದೇನು, ದೇವ್ರ ವಾಕ್ಯವನ್ನು ಕೈಗೊಂಡು ನಾವು ಬದುಕಬೇಕನ್ನೋದೇನು, ನಮ್ಮಿಷ್ಟ ನಾವು ಯಾವ ಥರನಾದ್ರೂ ಬದುಕ್ತೀವಿ, ಬೈಬಲ್ ಏನಾದರೂ ಹೇಳಿ, ದೇವ್ರು ಏನಾದರೂ ಹೇಳಿ, ದೇವ್ರು ಏನಾದರೂ ಮಾಡ್ಕೊಳ್ಳಿ, ಇವತ್ತು ನನ್ನ ಇಷ್ಟದಂಗೆ ನಾನು ಬದುಕ್ತೀನಿ ಅಂತ ನಮ್ಮ ಹೃದಯವನ್ನು ನಾವು ಯಾವುದು ಸಹ ಕಠಿಣಪಡಿಸಿಕೊಳ್ಳಬಾರದು. ಆ ರೀತಿ ಕಠಿಣಪಡಿಸಿಕೊಂಡು ಜೀವಿಸೋದಕ್ಕೆ ನಮಗೆ ಅವಕಾಶ ಇದೆ, ದೇವರ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಆದರೆ ಆ ರೀತಿಯಾಗಿ ನಾವು ಕಠಿಣಪಡಿಸ್ಕೊಂಡು ಜೀವಿಸಿದ್ರೆ ಅದರ ಅಂತ್ಯ ನಾಶವಾಗಿರುತ್ತೆ. ಅದರ ಅಂತ್ಯ ನಾವು ನರಕ ಪಾತ್ರರಾಗಿ ಈಗ ಯುಗಾಂತರಗಳಲ್ಲಿ ಗೋಳಿಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರವಾಗಿಯೇ ದೇವರನ್ನು ಹೇಳ್ತಾನೆ ಅಂದರೆ, ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ, ನನ್ನ ಮಾತಿಗೆ ಕಿವಿಗೊಡಿರಿ ಅಂತ ದೇವರು ನಮಗೆ ಬುದ್ಧಿ ಹೇಳುವಂಥವ್ರುಗಳಾಗಿದ್ದಾರೆ. ಆದರೆ ಇವತ್ತು ನಾನು ನೀವು ಯಾವ ಥರ ನಡೀತಾ ಇದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರನ್ನ ಎದುರಿಸಿ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ದೇವರು ಹೇಳೋದ ಹಾಗೆ ನಾವು ಕೇಳೋದೇನು, ನಮ್ಮಿಷ್ಟ ನಾವು ಹೆಂಗ್ ಬೇಕಾದ್ರೂ ಬದುಕ್ತೀವಿ ಅಂತ ಅಂದ್ಕೊಂಡು ನಾವು ಒರಟು ಸ್ವಭಾವ ಉಳ್ಳಂಥವರಾಗಿ ದೇವರಿಗೆ ವಿರುದ್ಧವಾಗಿ ಬದುಕುವಂಥವರಾಗಿದ್ದೇವಾ, ಅಥವಾ ದೇವರಿಗೆ ಭಯಪಟ್ಟು ದೇವರಿಗೆ ಒಳಗಾಗಿ ಸ್ವಾಮಿ ನಿನ್ನ ಚಿತ್ತರಂತೆ ನಿನ್ನ ವಾಕ್ಯರಂತೆ ನಾನು ಬದುಕ್ತೀನಿ ಅಂತ ಹೇಳಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೀನತೆಯಿಂದ ನಾವು ಜೀವಿಸ್ತಾ ಇದ್ದೇವಾ, ನಾವು ಯೋಚನೆ ಮಾಡಿ ನೋಡಬೇಕು. ಸೈತಾನು ಅವನ ದೂತರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರು, ಅವರನ್ನು ಎದುರಿಸಿ ಅವರಿಗೆ ವಿರುದ್ಧವಾಗಿ ನಡೆಯುವಂಥವರುಗಳಾಗಿ ಅವರು ಇದ್ದಾರೆ. ಇವತ್ತು ನಾನು ನೀವು ಯಾವ ಥರ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ ನೋಡಬೇಕು. ನಾವು ದೇವರಿಗೆ ಒಳಗಾಗಿ ಜೀವಿಸುವಂಥವರುಗಳಾಗಿ ಇರಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ, ದೇವರಿಗೆ ವಿರುದ್ಧವಾಗಿ ನಡೆಯುವಂಥವರುಗಳಾಗಿರ್ತಾರೆ. ದೇವರನ್ನ ಎದುರಿಸೋರು ಅಂದರೆ ಏನು, ದೇವರಿಗೆ ವಿರುದ್ಧವಾಗಿ ನಡೆಯೋದು ಅಂತಂದರೆ ಏನು? ಹಂಗಂತಂದರೆ ಸತ್ಯ ಏನು ಅಂತ ನಮಗೆ ಗೊತ್ತಿದ್ದು ಆ ಸತ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸದೆ ಅದನ್ನು ಕೇಳಿ ಅದನ್ನು ಅನುಸರಿಸದೆ ಅದಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದೇ ದೇವರನ್ನು ಎದುರಿಸುವಂಥದ್ದು. ದೇವರ ವಾಕ್ಯದಲ್ಲಿ ದೇವರು ಹೇಳಿದಂಥ ಮಾತು, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು ಅಂತ ದೇವರು ಹೇಳಿದರು. ಅದನ್ನು ದೇವರು ಯಾರಿಗೆ ಹೇಳ್ತಾರೆ ಅಂತಂದರೆ, ಏಳಿಗೆ ಹೇಳಿ ಕಳಿಸ್ತಾರೆ. ಏಳಿ ಅನ್ನುವಂಥ ಒಂದು ಯಾಜಕ ಇರ್ತಾನೆ, ಮಹಾಯಾಜಕ. ಆ ವ್ಯಕ್ತಿಗೆ ದೇವರದನ್ನು ಪ್ರವಾದ ಮುಖಾಂತರ ಹೇಳಿ ಕಳಿಸ್ತಾರೆ. ಏನಕ್ಕೆ ಅಂತಂದರೆ, ಈ ಏಲಿ ಮಹಾಯಾಜಕನಾಗಿದ್ದುಕೊಂಡು ದೇವರ ಸೇವೆ ಮಾಡೋದಕ್ಕೆ ತನ್ನ ನಂತರ ತನ್ನ ಮಕ್ಕಳನ್ನು ನೇಮಿಸಿರ್ತಾನೆ. ಆದರೆ ಈ ಏಲಿಯ ಮಕ್ಕಳು ಮಹಾದುಷ್ಟರಾಗಿರ್ತಾರೆ. ಅವರು ದೇವರನ್ನು ಲಕ್ಷಿಸುವವರಾಗಿರೋದಿಲ್ಲ, ದೇವರಿಗೆ ಭಯಪಡುವವರಾಗಿರೋದಿಲ್ಲ. ಅತ್ಯಂತ ಘೋರವಾದ ಹೀನವಾದ ಪಾಪಗಳನ್ನು ಅವರು ದೇವರ ಸನ್ನಿಧಿಯಲ್ಲಿ ಮಾಡ್ತಾ ಇರ್ತಾರೆ. ಯಜ್ಞವೇದಿಯ ವಿಷಯದಲ್ಲಿ ಅವರು ಅತ್ಯಂತ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾರೆ. ದೇವಾಲಯದ ವಿಷಯದಲ್ಲಿ, ಅಲ್ಲಿ ಬರುವಂಥ ಹೆಂಗಸರ ವಿಷಯದಲ್ಲಿ ಅತ್ಯಂತ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾರೆ. ಅದರಿಂದ ದೇವರೇನು ಮಾಡ್ತಾರೆ ಅಂದರೆ, ಆ ಏಲಿಯನ್ನು ಎಚ್ಚರಿಸ್ತಾರೆ, ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳು, ಅವ್ರನ್ನ ಸರಿಪಡಿಸು ಅಂತ ಹೇಳಿ. ಆದರೆ ಏಲಿಗೆ ಎಚ್ಚರಿಸಿದ್ರು ಕೂಡ ಏಲಿ ತನ್ನ ಮಕ್ಕಳನ್ನು ಬಹಳಷ್ಟು ಸರಿಪಡಿಸುವಂಥ ಅಷ್ಟು ದೊಡ್ಡ ಪ್ರಯತ್ನ ಏನು ಮಾಡೋದಿಲ್ಲ. ಅದರಿಂದ ಕೊನೆಗೆ ದೇವರೇನು ಮಾಡ್ತಾರೆ, ನೀನು ನಿನ್ನ ಮಕ್ಕಳು ನನ್ನನ್ನು ಸನ್ಮಾನಿಸ್ತಾ ಇಲ್ಲ, ನನ್ನನ್ನು ಅವಮಾನಕ್ಕೊಳಪಡಿಸ್ತಾ ಇದ್ದಾರೆ. ಅದರಿಂದ ನಾನೇನು ಮಾಡ್ತೇನೆ, ನನ್ನನ್ನು ಸನ್ಮಾನಿಸುವಂಥವ್ರನ್ನ ಸನ್ಮಾನಿಸ್ತೇನೆ. ಆದರೆ ನೀವು ನನ್ನನ್ನು ತಿರಸ್ಕರಿಸಿ ನನಗೆ ವಿರುದ್ಧವಾಗಿ ಇಷ್ಟ ಬಂದ ಹಾಗೆ ನೀವು ಬದುಕಿ ನನ್ನ ನಾಮವನ್ನು ಕೆಡಿಸ್ತಾ ಇದ್ದೀರಾ. ಅದರಿಂದ ನಾನೇನು ಮಾಡ್ತೀನಿ, ನಿಮ್ಮನ್ನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿ ದೇವರು ಅವರಿಗೆ ವಿರುದ್ಧವಾಗಿ ದಂಡನೆಯನ್ನೇ ನ್ಯಾಯ ತೀರ್ಪನ್ನು ಘೋಷಣೆ ಮಾಡೋದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಇವತ್ತು ಇದೇ ಥರ ಬದುಕುವಂಥ ಎಷ್ಟೋ ಜನಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ. ಸತ್ಯ ಏನು ಅಂತ ಗೊತ್ತಿರುತ್ತೆ, ಸತ್ಯ ಏನು ಅಂತ ಗೊತ್ತಿದ್ರು ಕೂಡ ಆ ಸತ್ಯಕ್ಕೆ ಒಳಗಾಗಿ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ದೇವರಿಗೆ ಭಯಪಟ್ಟು ನೀತಿಯಿಂದ ನಡೆಯೋದಕ್ಕೆ ಅವರನ್ನು ಒಪ್ಪಿಸಿಕೊಡೋದಿಲ್ಲ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರ ಹೃದಯವನ್ನು ಕಠಿಣಪಡಿಸಿಕೊಂಡು ನಡೆಯುವಂಥ ಜನಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ. ಎಷ್ಟೋ ವರ್ಷ ವಿಶ್ವಾಸಿಗಳಾಗಿರ್ತಾರೆ, ಎಷ್ಟೋ ವರ್ಷ ಸಭೆಯಲ್ಲಿ ಇರ್ತಾರೆ, ಎಷ್ಟೋ ವರ್ಷದಿಂದ ವಾಕ್ಯವನ್ನು ಓದ್ತಾ ಇರ್ತಾರೆ, ಪ್ರಾರ್ಥನೆಗಳು ಮಾಡ್ತಾ ಇರ್ತಾರೆ. ಆದರೆ ಎಷ್ಟೋ ಕೆಟ್ಟ ನಡವಳಿಕೆಗಳಿಂದ, ಗುಣಗಳಿಂದ, ಸ್ವಭಾವಗಳಿಂದ ಬದಲಾಗಿರೋದಿಲ್ಲ. ಸೇವಕರು ಅಷ್ಟೇ, ಎಷ್ಟೋ ಸೇವಕರುಗಳು ಎಷ್ಟೋ ವರ್ಷಗಳಿಂದ ಸೇವೆ ಮಾಡ್ತಾ ಇರ್ತಾರೆ. ಆದರೆ ಯಾವುದೋ ದೇವರಿಗೆ ಪ್ರಿಯವಲ್ಲದಿರುವಂಥ ಕೆಲವೊಂದು ಕೆಟ್ಟ ನಡವಳಿಕೆಗಳನ್ನು, ಸ್ವಭಾವಗಳನ್ನು ಅವರು ಬಿಟ್ಟು ಕೊಡೋದಿಲ್ಲ.
ಅದನ್ನು ಅನುಸರಿಸ್ತಾನೆ ಅವರು ಬದುಕ್ತಾ ಇರ್ತಾರೆ. ಆಗ ಇಂಥವರುಗಳೇ ಸತ್ಯ ಏನು ಅಂತ ತಿಳಿದಿದ್ದು ಆ ಸತ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು ದೇವರಿಗೆ ಭಯಪಟ್ಟು ಜೀವಿಸ್ತಾರೆ. ಎಲ್ಲ ಪಾಪಗಳನ್ನು ಮನೆ ತಿರುಗದೆ ಹೃದಯವನ್ನು ಕಠಿಣಪಡಿಸಿಕೊಂಡು ಯಾವುದೋ ಒಂದು ಪಾಪವನ್ನು, ಯಾವುದೋ ಒಂದು ಕೆಟ್ಟ ನಡವಳಿಕೆಯನ್ನು ದೇವರೇನು ಮಾಡ್ಕೊಳ್ತಾರೆ ಬಿಡು ಅನ್ನೋ ಥರ ಅದನ್ನು ಅನುಸರಿಸ್ತಾನೆ ಹೋಗ್ತಾರಲ್ಲ, ಅವರೇ ದೇವರನ್ನು ಎದುರಿಸುವಂಥವರು. ಇವತ್ತು ನಾನು ನೀವು ಯಾವ ಥರ ಇದ್ದೇವೆ ಯೋಚನೆ ಮಾಡಿ ನೋಡಬೇಕು. ದೇವರಿಗೆ ಭಯಪಟ್ಟು ಎಲ್ಲ ಪಾಪಗಳನ್ನು ನಾವು ಮನೆ ತಿರುಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಬದುಕ್ತಾ ಇದ್ದೇವಾ? ಅಥವಾ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ನಾವು ಸತ್ಯವನ್ನು ತಿಳಿದಿದ್ರು ಆ ಸತ್ಯಕ್ಕೆ ನಾವು ಕಿವಿಗೊಡದೆ ನಾವು ಇಷ್ಟ ಬಂದ ಹಾಗೆ ನಾವು ಬದುಕ್ತಾ ಇದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಯಾಕೋಬನು ಹೇಳ್ತಾನೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತಾರೆ. ಇಲ್ಲಿ ದೇವರ ವಾಕ್ಯ ಹೇಳುವಂಥ ಮಾತೇನೆಂದರೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ಅಂದರೆ ಸತ್ಯವು ಗೊತ್ತಿದ್ದು ಆ ಸತ್ಯಕ್ಕೆ ತಮ್ಮ ಒಪ್ಪಿಸಿಕೊಟ್ಟು ದೇವರಿಗೆ ಭಯಪಟ್ಟು ಜೀವಿಸದೇ ಇರುವಂಥವ್ರು ಯಾರು ಅಂತಂದರೆ ಅಹಂಕಾರಿಗಳು. ಅಹಂಕಾರಿಗಳು ಏನು ಮಾಡ್ತಾರೆ ಅಂತಂದರೆ, ಏನ ದೇವ್ರು ಹೇಳೋದು, ಏನು ಬೈಬಲ್ ಹೇಳೋದು, ನಾನು ಹಿಂಗೆ ಬರ್ಕೋದು, ದೇವ್ರೇನು ಮಾಡ್ಕೊತಾರೆ ಅಂತ ನಡೆಯುವಂಥವ್ರುಗಳಾಗಿ ಇರ್ತಾರೆ. ಆ ರೀತಿಯಾಗಿ ನಾವು ನಡೆಯುವಂಥವರಾಗಿದ್ದರೆ ದೇವರೇನು ಮಾಡ್ತಾರೆ, ನಮ್ಮನ್ನು ಎದುರಿಸುತ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಆದರೆ ನಾವು ಆ ರೀತಿಯವರಾಗಿದ್ದರೆ ನಾವು ಭಯಪಟ್ಟು ದೇವರಿಗೆ ನಾವು ಒಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ದೀನರಾಗಿ ನಾವು ನಡೆಯುವಾಗ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸುತ್ತಾರೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಹಲ್ಲೆಲೂಯಾ. ನಾವು ದೇವರನ್ನು ಎದುರಿಸಿ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ದೇವರಿಗೆ ವಿರೋಧಿಗಳಾಗಬಾರದು. ಆದರೆ ದೀನರಾಗಿ ನಮ್ಮನ್ನು ತಗ್ಗಿಸಿಕೊಂಡು ಎಲ್ಲ ಕಾರ್ಯಗಳನ್ನು ನಾವು ಮನೆ ತಿರುಗಿ ದೇವರ ಕೃಪೆಯನ್ನು ಪಡೆಯುವಂಥವர்களಾಗಿ ನಾವಿರಬೇಕು. ಹಲ್ಲೆಲೂಯಾ. ಆದಿ ಲೋಕ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿತ್ತು. ದೇವರೇನು ಮಾಡಿದ್ರು, ಜಲಪ್ರಳಯವನ್ನು ತಂದು ಎಲ್ಲವನ್ನು ಅಳಿಸಿದ್ರು. ಅದಾದ ನಂತರ ಇಸ್ರಾಯೇಲ್ ಜನಗಳನ್ನು ದೇವರು ಆರಿಸ್ಕೊಂಡ್ರು. ಅವರನ್ನು ಒಂದು ದೇಶ ಮಾಡಿ ಅವರಿಗೆ ತನ್ನ ಆಜ್ಞೆಗಳನ್ನು ಕೊಟ್ಟು, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀರಿ, ನನಗೆ ಸಾಕ್ಷಿಗಳಾಗಿ ಎಲ್ಲ ಜನಗಳ ಮುಂದೆ ಬದುಕಿರಿ ಅಂತ ಹೇಳಿದ್ರು. ಆದರೆ ಅವರು ದೇವರ ಆಜ್ಞೆಗಳನ್ನು ತೆಗೆದುಕೊಂಡು ಅದರಂತೆ ನಡೆಯದೆ ದೇವರ ಆಜ್ಞೆಗಳನ್ನು ಕೆಡಿಸಿದ್ರು. ದೇವರು ಏನು ಮಾಡಿದ್ರು, ಅವರೆಲ್ಲರನ್ನು ಸೆರೆಗೆ ಬೇರೆ ದೇಶಗಳಿಗೆ ಅವರು ಕಳುಹಿಸಿಬಿಟ್ರು. ಅದಾದ ನಂತರ ಯೇಸು ಕ್ರಿಸ್ತನ ಸೇವೆ ಮಾಡುವಂಥ ಕಾಲದಲ್ಲಿಯೂ ಫರಿಸಾಯರಿಗಳಿದ್ದರು. ಈ ಫರಿಸಾಯರಿಗಳು ಸಹ ಸತ್ಯವನ್ನು ತಿಳಿದಿದ್ರು ಆ ಸತ್ಯಕ್ಕೆ ತಕ್ಕ ಹಾಗೆ ತಮ್ಮನ್ನು ಒಪ್ಪಿಸಿಕೊಡದೆ ದೇವರಿಗೆ ವಿರುದ್ಧವಾಗಿ ನಡೆಯುವಂಥವர்களಾಗಿ ಅವರು ಬದುಕ್ತಾ ಇದ್ರು. ಅವರನ್ನು ನೋಡಿ ಯೇಸು ಕ್ರಿಸ್ತನು ಎಲ್ಲ ಸರ್ಪ ಜಾತಿಯವರೇ, ಬರುವಂಥ ಅಗ್ನಿ ನರಕಕ್ಕೆ ಯಾವ ರೀತಿ ನೀವು ತಪ್ಪಿಸಿಕೊಳ್ಳುವಿರಿ ಅಂತ ಅವರನ್ನು ಖಂಡಿಸುವಂಥದ್ದನ್ನು ನಾವು ಕಾಣ್ತೇವೆ. ಆನಂತರ ದೇವರು ಸಭೆಯನ್ನು ಏರ್ಪಡಿಸಿದರು. ಸಭೆಯನ್ನು ಏರ್ಪಡಿಸಿ ಸಭೆಗೆ ತನ್ನ ಆಜ್ಞೆಗಳನ್ನು ಕೊಟ್ಟು ನೀವು ಕೈಗೊಂಡು ನಡೆಯಿರಿ, ನನಗಾಗಿ ಸಾಕ್ಷಿಗಳಾಗಿ ಬದುಕಿ ಅಂತ ದೇವರು ಸಭೆಯನ್ನು ಏರ್ಪಡಿಸಿದ್ರು. ಅದು ಸಭೆ ಕೂಡ ಕೆಟ್ಟು ಹೋಗಿದೆ. ಇವತ್ತು ಸಭೆಯಲ್ಲೂ ಕೂಡ ಶಾಸ್ತ್ರಿಗಳ ರೀತಿ ಫರಿಸಾಯರ ರೀತಿ ಬದುಕುವಂಥ ಎಷ್ಟೋ ಜನರು ಇರುವಂಥದ್ದನ್ನು ನಾವು ಕಾಣ್ತೇವೆ. ಪ್ರಕಟಣೆ ಗ್ರಂಥದಲ್ಲಿ ದೇವರು ಒಂದು ಸಭೆಯ ಕುರಿತಾಗಿ ಮಾತಾಡುವಾಗ, ನಿನ್ನ ಮನ ತಿರುಗದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ತೆಗೆದು ಹಾಕ್ತೇನೆ ಅಂತ ದೇವರು ಹೇಳಿದ್ರು. ದೇವರು ಅವರಿಗೆ ಸಾಕ್ಷಿಗಳಾಗಿ ಬದುಕುವುದಕ್ಕಾಗಿ ದೇವರು ಸಭೆಯನ್ನು ಏರ್ಪಡಿಸಿದ್ರು. ಆದರೆ ಆ ಸಭೆ ಕೂಡ ಇವತ್ತು ದೇವರಿಗೆ ಸಾಕ್ಷಿಗಳಾಗಿ ಬದುಕಬೇಕಾದ ರೀತಿಯಲ್ಲಿ ಅದು ಬದುಕ್ತಾ ಇಲ್ಲ. ಆದರೆ ಆ ಸಭೆಯಲ್ಲಿರುವಂಥ ನಾನು ನೀವು ಇವತ್ತು ಯಾವ ರೀತಿ ಇದ್ದೇವೆ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ದೇವರಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಜೀವಿಸ್ತಾ ಇದ್ದೇವಾ, ಅಥವಾ ಸತ್ಯವನ್ನು ಅರಿತು ಸತ್ಯವನ್ನು ಅನುಸರಿಸದೆ ದೇವರ ವಿರುದ್ಧವಾಗಿ ಬದುಕಿ ನಾವು ಸೈತನ ರೀತಿಯಲ್ಲಿ ನಡೆಯುತ್ತಾ ಇದ್ದೇವಾ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯದಲ್ಲಿ ಆ ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಯಾಕೋಬನು ಈ ರೀತಿಯಾಗಿ ಹೇಳುತ್ತಾನೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತನನನ್ನು ಎದುರಿಸಿರಿ. ಇಲ್ಲ 7ನೇ ವಾಕ್ಯದಲ್ಲಿ ಯಾಕೋಬ ಏನು ಹೇಳ್ತಾನೆ ಅಂತಂದರೆ, ದೇವರಿಗೆ ಒಳಗಾಗಿರಿ ಅಂತ ಹೇಳ್ತಾನೆ. 8ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. 8ನೇ ವಾಕ್ಯದಲ್ಲಿ ಯಾಕೋಬನು ಹೇಳುವಂಥ ಮಾತೇನೆಂದರೆ, ದೇವರ ಸಮೀಪಕ್ಕೆ ಬನ್ನಿರಿ ಅಂತ ಹೇಳ್ತಾನೆ. 10ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಯಾಕೋಬನು ಈ ರೀತಿಯಾಗಿ ಹೇಳ್ತಾನೆ, ಕರ್ತನ ಮುಂದೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ ಅಂತ ಹೇಳಿ. ಈ 3 ವಾಕ್ಯಗಳ ಪ್ರಾರಂಭ ಪದಗಳು ಯಾವ ರೀತಿ ಇದೆ ಅಂತಂದರೆ, ದೇವರಿಗೆ ಒಳಗಾಗಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. 3 ಕಾರ್ಯಗಳನ್ನು ನಾವು ಮಾಡಬೇಕಂತ ಯಾಕೋಬನು ಬರೀತಾನೆ. ಏನು ಮಾಡಬೇಕು? 1, ದೇವರಿಗೆ ಒಳಗಾಗಬೇಕು. 2ನೇದು, ದೇವರ ಸಮೀಪಕ್ಕೆ ಬರಬೇಕು. 3ನೇದು, ದೇವರ ಮುಂದೆಗಡೆಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಅಂತ ಹೇಳಿ ಯಾಕೋಬನು ಬರೆಯುವಂಥದ್ದನ್ನು ನಾವು ಕಾಣ್ತೀವಿ. ನಾವು ದೇವರನ್ನು ಎದುರಿಸುವವರಾಗಿ ಇರಬಾರದು. ಸೈತನನು ಸತ್ಯ ಎಲ್ಲವೂ ಅವನು ಗೊತ್ತಿದ್ರೂ ಕೂಡ ಅವನ ದೂತರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಇವತ್ತುವರೆಗೂ ಅವರು ಅದೇ ಥರನೇ ಬದುಕ್ತಾ ಇರ್ತಾರೆ.
ಆದರೆ ನಾನು ನೀವು ಸತ್ಯ ತಿಳಿದು ದೇವರಿಗೆ ವಿರುದ್ಧವಾಗಿ ನಡೆಯುವಂಥವರಾಗಿರಬಾರದು. ದೇವರಿಗೆ ಭಯಪಟ್ಟು ಸತ್ಯಕ್ಕೆ ಒಪ್ಪಿಸಿಕೊಟ್ಟು ಜೀವಿಸುವಂಥವರುಗಳಾಗಿ ನಾವಿರಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಸೈತಾನನ ಗುಣ ಯಾವುದು ಅಂತಂದರೆ ಸುಳ್ಳು. ಸೈತಾನನ ಗುಣ ಸುಳ್ಳು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನ ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರ್ಚೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನು ಸೈತಾನನ ಕುರಿತಾಗಿ ಮಾತನಾಡುತ್ತಾ ಅವರು ಹೇಳುವಂತಹ ಕಾರ್ಯವೇನೆಂದರೆ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ, ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಸುಳ್ಳಾಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ, ಸತ್ಯ ಅವನಲ್ಲಿ ಇಲ್ಲವೇ ಇಲ್ಲ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆಗ ಸೈತಾನನ ಮತ್ತೊಂದು ಗುಣ ಯಾವುದು ಅಂತಂದರೆ ಸುಳ್ಳು. ಸೈತಾನನು ಸುಳ್ಳಿಂದ ತುಂಬಲ್ಪಟ್ಟಿರುವಂಥವನು, ಸುಳ್ಳಿಗೆ ಮೂಲ ಪುರುಷನಾಗಿ ಅವನಿದ್ದಾನೆ. ಇವತ್ತು ನಾನು ನೀವು ದೇವರನ್ನು ತಿಳಿದುಕೊಂಡಿದ್ದೇವೆ, ದೇವರನ್ನು ಕಂಡುಕೊಂಡು ದೇವರಿಗೆ ಒಪ್ಪಿಸಿಕೊಂಡು ಜೀವಿಸ್ತಾ ಇದ್ದೀವಿ. ಇವತ್ತು ನಮ್ಮಲ್ಲಿ ಯಾವ ರೀತಿಯಾದ ಗುಣಗಳಿದೆ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ಸುಳ್ಳು ಅನ್ನೋದು ಇವತ್ತು ನಮ್ಮಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಒಂದು ಕಾಲದಲ್ಲಿ ದೇವರನ್ನ ನಾವು ಅರಿಯದಿರುವಾಗ ಒಂದು ವೇಳೆ ಸುಳ್ಳನ್ನು ಹೇಳಿ ಬದುಕುವಂಥವರಾಗಿ ನಾವು ಇರಬಹುದು, ಅಥವಾ ದೇವರನ್ನ ಇನ್ನೂ ತಿಳಿಯದಿರುವಂಥ ಕಾಲಗಳಲ್ಲಿಯೂ ಸಹ ನಾವು ಅಷ್ಟಾಗಿ ಸುಳ್ಳು ಹೇಳಿದರ ನಾವು ಬದುಕಿರಬಹುದು. ಆದರೆ ಆವಾಗ ಯಾವ ರೀತಿ ಇದ್ವೋ ಅದಲ್ಲ. ಆದರೆ ದೇವರನ್ನ ಅರಿತವರಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವಂಥವರಾಗಿರುವ ನಮ್ಮಲ್ಲಿ ಸುಳ್ಳು ಅನ್ನೋದು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಅನೇಕ ವಿಶ್ವಾಸಿಗಳು ದೇವರನ್ನ ನಂಬಿ ಎಷ್ಟೋ ಕಾಲ ಆಗಿದ್ರು ಕೂಡ ಅಪ್ಪಟ ಸುಳ್ಳು ಹೇಳ್ತಾ ಇರ್ತಾರೆ. ಏನೋ ಒಂದು ಮಾತು ಹೇಳ್ತಾರೆ, ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾನೆ ಅಂತ. ಆ ಥರ ಅಪ್ಪಟ ಸುಳ್ಳು ಹೇಳ್ತಾ ಇರ್ತಾರೆ. ಎಷ್ಟೋ ಸೇವಕರು ಕೂಡ ಸುಳ್ಳು ಹೇಳುವಂಥವ್ರುಗಳಾಗಿ ಅವರು ಇರ್ತಾರೆ. ಅದೇ ಇವತ್ತು ನಾನು ನೀವು ಯಾವ ಥರ ಇದ್ದೇವೆ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯವನ್ನು ಓದಿ ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ ವಾಕ್ಯಗಳು 16 ಮತ್ತು 17 ಈ ರೀತಿಯಾಗಿದೆ. ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ, ಹೌದು 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯ ಮಾಡುವ ಸುಳ್ಳು ಸಾಕ್ಷಿ, ಒಡಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ 7. ಇಲ್ಲಿ ಭಕ್ತನು ದೇವರಿಗೆ ಅಸಹ್ಯವಾಗಿರುವಂಥ 7 ಕಾರ್ಯಗಳನ್ನು ತಾನು ಹೇಳ್ತಾನೆ. ಅದರಲ್ಲಿ ಒಂದು ಯಾವುದು ಅಂತಂದರೆ ಸುಳ್ಳಿನ ನಾಲಿಗೆ. ದೇವರಿಗೆ ಅಸಹ್ಯವಾಗಿರುವಂಥ ಕಾರ್ಯ ಸುಳ್ಳಿನ ನಾಲಿಗೆ. ದೇವರಿಗೆ ಯಾರು ಅಸಹ್ಯಗಾರರು ಅಂದರೆ ಸುಳ್ಳನ್ನು ಹೇಳುವಂಥವರು ದೇವರಿಗೆ ಅಸಹ್ಯವಾಗಿರ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಇವತ್ತು ನಾನು ನೀವು ಪ್ರಿಯವಾದವರಾಗಿ ಬದುಕ್ತಾ ಇದ್ದೇವಾ, ಅಸಹ್ಯವಾಗಿ ಬದುಕ್ತಾ ಇದ್ದೇವಾ ನಾವು ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನಮ್ಮಲ್ಲಿ ಸುಳ್ಳು ಹೇಳುವಂಥ ಸ್ವಭಾವ ಇದೆ ಅಂತಂದರೆ ನಾವು ಎಷ್ಟೇ ಕಾಲದಿಂದ ರಕ್ಷಣೆ ಹೊಂದಿ ಜೀವಿಸ್ತಾ ಇದ್ರು ಕೂಡ ನಾವು ಅಸಹ್ಯವಾಗಿ ದೇವರ ಮುಂದೆ ಇದ್ದೀವಿ ಅಂತ ಅರ್ಥ. ಅದರಿಂದ ಒಂದು ವೇಳೆ ನಮ್ಮಲ್ಲಿ ಸುಳ್ಳು ಅನ್ನೋದಿದ್ದರೆ ಅದರಿಂದ ನಾವು ಮರೆತಿರುಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇನ್ನು ಮತ್ತಾಯನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 37ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿ ಹೇಳುತ್ತಾರೆ, ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಇಲ್ಲಿ ಯೇಸು ಕ್ರಿಸ್ತನು ಅವ್ರು ಮಾತನಾಡುತ್ತಾ ನಮ್ಮ ಮಾತುಗಳು ಯಾವ ರೀತಿ ಇರಬೇಕಂತ ಅವ್ರು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಮಾತು ಹೌದಾಗಿದ್ದರೆ ಹೌದು ಅಂತ ಹೇಳಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿ. ಆದರೆ ಅದಕ್ಕಿಂತ ಹೆಚ್ಚಿನದನ್ನು ನೀವು ಮಾತನಾಡಿದ್ರೆ ಅದು ಸೈತಾನನಿಂದ ಬಂದದ್ದು ಅನ್ನೋದನ್ನು ಅವರು ಹೇಳ್ತಾರೆ. ಹಂಗಂದ್ರೆ ಏನು? ನಿಜ ಅಂದರೆ ನಿಜ ಹೇಳಬೇಕು, ಇಲ್ಲ ಅದು ತಪ್ಪು ಅಂದರೆ ತಪ್ಪು ಅಂತ ಹೇಳಬೇಕು. ಆದರೆ ಒಂದು ವೇಳೆ ನಿಜವನ್ನ ತಪ್ಪು ಅಂತ ಹೇಳೋದು, ತಪ್ಪನ್ನ ನಿಜ ಅಂತ ಹೇಳೋದು ಅಂದರೆ ಸುಳ್ಳನ್ನು ಹೇಳುವಂಥದ್ದು, ಇಲ್ಲದಿರುವಂಥ ಕಾರ್ಯವನ್ನು ಹೇಳುವಂಥವರಾಗಿ ನಾವಿರುವಾಗ ಅದು ಯಾರಿಂದ ಬರುತ್ತೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ ಅಂದರೆ ಸೈತಾನನಿಂದ ಬರುತ್ತೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ನಾವು ಸುಳ್ಳನ್ನು ಮಾತನಾಡುವಾಗ ಆ ಸುಳ್ಳು ನಮ್ಮೊಳಗೆ ಸೈತಾನನಿಂದ ಬಂದಿದೆ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಗ ನಾವು ಸುಳ್ಳಾಡುವಂಥವ್ರುಗಳಾಗಿದ್ದರೆ ನಮ್ಮಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ನಮ್ಮಲ್ಲಿ ಸೈತಾನನು ವಾಸ ಮಾಡ್ತಾ ಇದ್ದಾರೆ ಅಂತ ಅರ್ಥ.
ನಾವು ಸೈತನನ ವಶವಾಗಿ ಬದುಕ್ತಾ ಇದ್ದೀವಿ ಅಂತ ಅರ್ಥ. ನಾವು ಇನ್ನೂ ರಕ್ಷಣೆಯೇ ಹೊಂದಿಲ್ಲ ಅಂತ ಅರ್ಥ. ಇವತ್ತು ನಾನು ನೀವು ಸುಳ್ಳನ್ನು ಆಡುವವರಾಗಿದ್ದೇವಾ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ ವಾಕ್ಯಗಳು 5 ಮತ್ತು 9 ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಕಳ್ಳ ಸಾಕ್ಷಿಯು ದಂಡನೆಯನ್ನು ಕೊಂಡದರನು, ಸುಳ್ಳಾಡುವವನು ತಪ್ಪಿಸಿಕೊಳ್ಳನು. ಮತ್ತು 9ನೇ ವಾಕ್ಯ ಈ ರೀತಿಯಾಗಿದೆ. ಕಳ್ಳ ಸಾಕ್ಷಿಯು ದಂಡನೆಯನ್ನು ಕೊಂಡದಿರನು, ಸುಳ್ಳಾಡುವವನು ಹಾಳಾಗುವನು. ಈ 2 ವಾಕ್ಯಗಳು ನಮ್ಗೇನು ಹೇಳುತ್ತೆ ಅಂದರೆ, ಕಳ್ಳ ಸಾಕ್ಷಿಯು ದಂಡನೆಯನ್ನು ಕೊಂಡದಿರನು ಅಂದರೆ ಒಬ್ಬನು ಸುಳ್ಳಾಗಿ ಸಾಕ್ಷಿ ಹೇಳೋ ಅಂಥವನು ದಂಡನೆಯನ್ನು ಹೊಂದದೇ ಇರನು ಅಂದರೆ ಅವನಿಗೆ ದಂಡನೆ ಬಂದೇ ಬರುತ್ತೆ ಅಂತ ಹೇಳುತ್ತೆ. ಸುಳ್ಳಾಡುವವನು ತಪ್ಪಿಸಿಕೊಳ್ಳನು ಅಂದರೆ ತಪ್ಪಿಸ್ಕೊಳ್ಬೇಕಂತಲೇ ಸುಳ್ಳು ಹೇಳ್ತಾರೆ. ಆದರೆ ಅವನು ಎಷ್ಟೇ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳಿದ್ರು ಕೂಡ ಒಂದು ಸರಿ ಅವನು ಸಿಕ್ಕಿ ಹಾಕಿಕೊಳ್ಳೇಕೊಳ್ತಾನೆ. ದೇವರು ಅವನನ್ನು ಹಿಡಿತಾರೆ ಅಂತ ಭಕ್ತನಲ್ಲಿ ಹೇಳೋದನ್ನು ಕಾಣ್ತೀವಿ. 9ನೇ ವಾಕ್ಯದಲ್ಲಿ ಏನಿದೆ ಅಂದರೆ, ಸುಳ್ಳಾಡುವವನು ಹಾಳಾಗುವನು. ಸುಳ್ಳು ಹೇಳೋರು ಏನಾಗ್ತಾರೆ? ಹಾಳಾಗಿ ಹೋಗ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ನಾವು ಇವತ್ತು ಚೆನ್ನಾಗಿರಬೇಕು ಅಂದರೆ, ದಂಡನೆಗೆ ನಾವು ಒಳಗಾಗಬಾರ್ದು ಅಂದರೆ, ಸುಳ್ಳಿಂದ ಮನ ತಿರುಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ನಾವು ಸುಳ್ಳನ್ನು ಅನುಸರಿಸುವವರಾಗಿದ್ದರೆ ಖಂಡಿತ ಒಂದು ದಿವಸ ದಂಡನೆ ಬಂದೇ ಬರುತ್ತೆ. ಒಂದು ದಿವಸ ನಾವು ಸಿಕ್ಕಿ ಬೀಳ್ತೀವಿ, ಒಂದು ದಿವಸ ಹಾಳಾಗಿ ಹೋಗ್ತೀವಿ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಇಲ್ಲಿ ಪೌಲನು ಹೇಳುವಂಥ ಮಾತೇನೆಂದರೆ, ಸುಳ್ಳಾಡುವುದನ್ನು ನಾವು ಬಿಟ್ಟು ಪ್ರತಿಯೊಬ್ಬರ ಸಂಗಡ ನಾವು ಸತ್ಯವನ್ನೇ ಆಡುವವರಾಗಿರೋಣ ಅಂತ ವಿಶ್ವಾಸಿಗಳಿಗೆ ಬುದ್ಧಿ ಹೇಳೋದನ್ನು ಕಾಣ್ತೇವೆ. ಮತ್ತೆ ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಇಲ್ಲಿ ಪೌಲನು ವಿಶ್ವಾಸಿಗಳು ಹೇಳೋ ಮಾತಿನೆಂದರೆ, ಒಬ್ಬರ ಸಂಗಡ ಒಬ್ಬರು ಸುಳ್ಳಾಡಬೇಡಿರಿ ಅಂತ ಬುದ್ಧಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ದೇವರ ವಾಕ್ಯ ನಾವು ಸುಳ್ಳಾಡಬಾರದು ಅಂತ ನಮಗೆ ಹೇಳುತ್ತೆ. ನಾವಿವತ್ತು ಯಾವ ರೀತಿ ಇದ್ದೇವೆ? ಸುಳ್ಳು ಹೇಳೋದ್ರಿಂದ ಮನ ತಿರುಗಿದ್ದೇವಾ? ಸುಳ್ಳು ಹೇಳುವುದನ್ನು ಅನುಸರಿಸ್ತಾ ಇದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನಾವು ಸುಳ್ಳು ಹೇಳುವವರಾಗಿ ಇದ್ದು ಸುಳ್ಳನ್ನು ಮುಂದುವರಿಸುವರಾದರೆ ನಮ್ಮ ಅಂತ್ಯ ಏನಾಗುತ್ತೆ? ದೇವರ ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು 2ನೆಯ ಮರಣವು ಎಂದು ನನಗೆ ಹೇಳಿದನು. ಇಲ್ಲಿ ಕಡೆಯಲ್ಲಿ ಯಾರಿಗೆ ಬೆಂಕಿ ಗಂಧಕ ಉರಿಯುವಂಥ ಕೆರೆಯಲ್ಲಿ ಹಾಕ್ತಾರೆ, ಅದರಲ್ಲಿ ಯಾರಿಗೆ ಪಾಲು ಸಿಗುತ್ತೆ ಅಂತ ಹೇಳಿ ಎಷ್ಟೋ ವ್ಯಕ್ತಿಗಳ ಹೆಸರಲ್ಲಿ ಹೇಳ್ತಾರೆ. ಅದರಲ್ಲಿ ಒಬ್ಬರು ಯಾರಿಗೆ ಬೆಂಕಿ ಗಂಧಕಗಳು ಉರಿಯೋ ಕೆರೆ ಸಿಗುತ್ತೆ ಅಂತಂದರೆ ಎಲ್ಲ ಸುಳ್ಳುಗಾರರಿಗೆ ಅಂದರೆ ಸುಳ್ಳನ್ನು ಹೇಳುವಂಥವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆ, ಅದು 2ನೆಯ ಮರಣ ಅಂತ ದೇವರ ವಾಕ್ಯ ಹೇಳುತ್ತೆ. ಇಲ್ಲಿ ಮಾತ್ರ ಅಲ್ದರ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾರದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದನು. ಇಲ್ಲಿ ಆ ಹೊಸ ಯೆರೂಸಲೇಮ್ ಪಟ್ಟಣ, ದೇವರು ಉಂಟು ಮಾಡುವಂಥ ಹೊಸ ಆಕಾಶ, ಹೊಸ ಭೂಮಿ, ಹೊಸ ಯೆರೂಸಲೇಮ್ ಪಟ್ಟಣ, ಅದರಿಂದ ಯಾರು ಹೊರಗಡೆ ಇರ್ತಾರೆ, ಯಾರು ಹೊರಗಡೆ ಬೆಂಕಿಯ ಕೆರೆಗೆ ಹಾಕಲ್ಪಡ್ತಾರೆ ಅಂತಂದರೆ ಹಲವರು ಹೇಳಲ್ಪಟ್ಟಿದ್ದಾರೆ. ಇಂಥವ್ರು ಅದರಿಂದ ಹೊರಗಡೆ ಇರ್ತಾರೆ, ಬೆಂಕಿಯ ಕೆರೆಗೆ ಹಾಕಲ್ಪಡ್ತಾರೆ ಅಂತ. ಅದರಲ್ಲಿ ಒಬ್ಬರು ಯಾರು ಅಂತಂದರೆ, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು. ಸುಳ್ಳಾದದ್ದನ್ನು ಪ್ರೀತಿಸುವವರು, ಸುಳ್ಳನ್ನು ಪ್ರೀತಿಸಿ ಸುಳ್ಳನ್ನು ಹೇಳುವಂಥವರು, ಇವರುಗಳು ಆ ಹೊಸ ಆಕಾಶ, ಹೊಸ ಭೂಮಿ, ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಹೊರಗೆ ಹಾಕಲ್ಪಡುವರು, ಬೆಂಕಿ ಗಂಧಗಳಿರುವಂಥ ಕೆರೆಯಲ್ಲಿ ತಳ್ಳಲ್ಪಡುವರು. ಸೈತನನ ಒಂದು ಗುಣ ಸುಳ್ಳು ಹೇಳುವಂಥದ್ದು. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು, ಅವನಲ್ಲಿ ಸತ್ಯ ಇಲ್ಲ. ಆದರೆ ಇವತ್ತು ನಾನು ನೀವು ಯಾವ ರೀತಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ನೋಡಬೇಕು. ಒಂದು ವೇಳೆ ನಮ್ಮಲ್ಲಿ ಸುಳ್ಳು ಇಲ್ಲ, ನಾವು ಸುಳ್ಳು ಹೇಳೋದಿಲ್ಲ ಅಂತಂದರೆ ದೇವರಿಗೆ ಸ್ತೋತ್ರ, ಕಡೆಯವರೆಗೂ ಸತ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಆದರೆ ಒಂದು ವೇಳೆ ನಮ್ಮಲ್ಲಿ ಸುಳ್ಳು ಹೇಳುವಂಥ ಸ್ವಭಾವ ಇದೆ ಅಂತಂದರೆ ಅದು ಅತ್ಯಂತ ಕೆಟ್ಟದ್ದು.
ಅದು ದೇವರಿಗೆ ಸೇರಿದ್ದಲ್ಲ. ಸುಳ್ಳು ಹೇಳುವಂಥ ಮನುಷ್ಯ ದೇವರಿಗೆ ಸೇರಿದವನಲ್ಲ, ಅವನು ದೇವರಾಜ್ಯವನ್ನು ಸೇರೋದಿಲ್ಲ. ಖಂಡಿತವಾಗಲೂ ಒಂದು ದಿವಸ ಸುಳ್ಳು ಹೇಳುವಂಥ ಸ್ವಭಾವ ಅವನನ್ನು ನರಕಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತೆ. ಸುಳ್ಳು ಹೇಳುವವನಲ್ಲಿ ಸೈತನನು ವಾಸ ಮಾಡ್ತಾ ಇರ್ತಾನೆ, ಅವನು ಸೈತನನ ವಶವಾಗಿ ಬರುತ್ತಾ ಇರ್ತಾನೆ. ಆದರೆ ನಾನು ನೀವು ಇವತ್ತು ಯಾವ ರೀತಿ ಇದ್ದೀವಿ, ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ಒಂದು ವೇಳೆ ನಮ್ಮಲ್ಲಿ ಸುಳ್ಳು ಅನ್ನೋದಿದೆ ಅಂತಂದರೆ ಇವತ್ತೇ ಮನೆ ತಿರುಗಬೇಕಾಗಿರುವಂಥದ್ದು. ಇನ್ನು ಸುಳ್ಳು ಯಾವತ್ತು ಯಾವ ಕಾರಣಕ್ಕೂ ಯಾರ ಬಳಿಯಲ್ಲೂ ನಾನು ಆಡೋದಿಲ್ಲ. ಹೌದು ಅಂದರೆ ಹೌದು ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ, ಅದಕ್ಕಿಂತ ಹೆಚ್ಚಿನದನ್ನು ನಾನು ಮಾತಾಡೋದಿಲ್ಲ ಅಂತ ನಮ್ಮನ್ನು ದೇವರಿಗೆ ಒಪ್ಪಿಸ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ಸುಳ್ಳು ಹೇಳಿ ಹಾಳಾಗಿ ಹೋಗಿರುವಂಥವ್ರು ಇದ್ದಾರೆ. ಗೇಹಜಿ ತಾನೇನು ಮಾಡ್ತಾನೆ, ಎಲೀಷನ ಹತ್ರ ಸೇವಕನಾಗಿರ್ತಾನೆ. ಆದರೆ ತನ್ನ ಬಳಿಗೆ ನಾಮನ್ ಬರುವಾಗ ನಾಮನ್ ಬಹಳ ಕಾಣಿಕೆ ಕೊಡೋದಕ್ಕೆ ಬರ್ತಾನೆ. ಎಲೀಷ ಬೇಡ ಅಂತ ಹೇಳ್ಬಿಡ್ತಾನೆ. ಹೊರಟು ಹೋದ್ಮೇಲಿಂದ ಈ ಗೇಹಜಿಗೆ ಏನಾಗುತ್ತೆ, ಅಯ್ಯೋ ಎಷ್ಟೊಂದು ದುಡ್ಡು ಕಾಸು ನಮ್ಮ ಯಜಮಾನ ಏನು ಬೇಡ ಅಂದ್ಬಿಟ್ನಲ್ಲ, ನಾನು ಹೋಗಿ ಸ್ವಲ್ಪನಾದ್ರು ಈಸ್ಕೊಂಡು ನನಗೆ ಅಂತ ಇಟ್ಕೊಳ್ತೀನಿ ಅಂತ ಹೋಗಿ ಒಂದು ಸ್ವಲ್ಪ ಈಸ್ಕೊಂಡು ಅವನ ಮನೇಲಿ ಇಟ್ಕೊಂಡು ಬರ್ತಾನೆ. ಬಂದ ಮೇಲೆ ಗೇಹಜಿ ಕೇಳ್ತಾನೆ, ಎಲ್ಲೋಗಿದ್ದೆ ನೀನು ಅಂತ ಅಂದ್ಬಿಟ್ಟು. ಅವನೇನು ಮಾಡ್ತಾನೆ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೆ ಸ್ವಾಮಿ ಅಂತ ಹೇಳ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಎಲೀಷನಿಗೆ ಗೊತ್ತು ಅವನು ಹೋಗಿರೋದು, ಅಲ್ಲಿ ಆ ಒಂದು ದ್ರವ್ಯವನ್ನೆಲ್ಲ ಈಸ್ಕೊಳ್ತಾ ಇರೋದು, ಮನೆಯಲ್ಲಿ ಬಚ್ಚಿಟ್ಟಿರೋದು ಎಲ್ಲವನ್ನ ದೇವರು ಎಲೀಷನಿಗೆ ತೋರಿಸಿದ್ದಾರೆ. ಆದರೆ ಎಲೀಷ ಪ್ರಶ್ನೆ ಮಾಡ್ತಾ, ನೋಡೋಣ ಇವನು ಏನು ಹೇಳ್ತಾನೆ ಅಂತ. ಒಂದಲ್ಲಿ ಸತ್ಯನ ಒಪ್ಕೊಳ್ತಾನ, ಅಪ್ಪ ನನಗೆ ಮಾಡಿಬಿಟ್ಟೆ ಕ್ಷಮಿಸಿ ಅಂತ ಹೇಳ್ತಾನ, ಇಲ್ಲ ಏನು ಹೇಳ್ತಾನೆ ನೋಡೋಣ ಅಂತ. ಆದರೆ ಅವನು ಹೇಳ್ತಾನೆ, ಅಪ್ಪಟ ಸುಳ್ಳು ಹೇಳ್ತಾನೆ, ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೆ ಅಂತ ಹೇಳ್ತಾನೆ. ಆಮೇಲೆ ಗೇಜ್ ಏನು ಮಾಡ್ತಾನೆ, ನೀನು ಮಾಡಿದ ಈ ಕೆಲಸಕ್ಕೆ ಅವನನ್ನು ಬಿಟ್ಟಂಥ ಕುಷ್ಠ ನಿನ್ನನ್ನು ನಿನ್ನ ಮನೆಯನ್ನು ಹಿಡಿಯುತ್ತೆ, ಹೋಗು ಅಂತೇಳಿ ಕಳಿಸ್ಬಿಡ್ತಾನೆ. ಆ ಕ್ಷಣವೇ ಅವನಿಗೆ ಕುಷ್ಠ ಬರುತ್ತೆ. ಮತ್ತು ಅನನೀಯ ಸಫೈರಲ್ ಅಪೊಸ್ತಲರ ಕಾಲದಲ್ಲಿ ಎಲ್ಲರೂ ಭೂಮಿಯನ್ನು ಮಾರಿ ಆಸ್ತಿಯನ್ನು ತಂದುಕೊಡ್ತಾ ಇದ್ದಾಗ ಇವರು ಕೂಡ ಏನು ಮಾಡ್ತಾರೆ, ಅವರಂಥ ಆಸ್ತಿಯನ್ನು ಮಾರಿ ಒಂದಷ್ಟು ದುಡ್ಡನ್ನು ಬಚ್ಚಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಣ ತೊಗೊಂಬಂದು ಇಟ್ಬಿಟ್ಟು ಇಷ್ಟೇ ನಾವು ಬಂದಿದ್ದು ಅಂತ ಸುಳ್ಳು ಹೇಳ್ಬಿಡ್ತಾರೆ. ಕೊನೆಗೆ ಅವರು ಸತ್ತು ಬೀಳುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಸುಳ್ಳು ನಮ್ಮನ್ನು ಕೆಡಿಸುತ್ತೆ. ಇವತ್ತು ಸುಳ್ಳು ಹೇಳಿ ಒಂದು ವೇಳೆ ನಾವು ಚೆನ್ನಾಗಿರ್ಬೋದು, ಇವತ್ತು ಸುಳ್ಳು ಹೇಳಿ ನಮಗೆ ಅನುಕೂಲ ಆಗಿರ್ಬೋದು, ನಾಳೆ ಅದು ನಮ್ಮನ್ನು ಸುಡುತ್ತೆ, ನಾಳೆ ಅದು ನಮ್ಮ ಬದುಕನ್ನು ಹಾಳು ಮಾಡೇ ಮಾಡುತ್ತೆ. ಸುಳ್ಳನ್ನು ನಂಬಿ ಯಾವತ್ತೂ ಬದುಕಬಾರ್ದು, ಸುಳ್ಳು ಹೇಳಿ ಯಾವತ್ತೂ ಬದುಕಬಾರ್ದು. ಸುಳ್ಳು ಹಾಳು. ಅದರಿಂದ ಇವತ್ತು ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು, ನಮ್ಮ ಬದುಕು ಯಾವ ಥರ ಇದೆ, ನಮ್ಮ ಮಾತುಗಳು ಯಾವ ಥರ ಇದೆ, ನಾವು ಸತ್ಯವನ್ನು ಅನುಸರಿಸ್ತೀವಾ, ಸುಳ್ಳು ಅನ್ನೋದು ನಮ್ಮಲ್ಲಿ ಇದೆಯಾ, ನಾವು ಯೋಚನೆ ಮಾಡಿ ನೋಡಬೇಕು. ಸಹಜವಾಗಿ ಸುಳ್ಳೇನಾಗಿರುತ್ತೆ ಅಂತಂದರೆ ಬೇರೆ ಒಂದು ಪಾಪರ ಜೊತೆ ಐಕ್ಯತೆಯಲ್ಲಿರುತ್ತೆ. ಸುಳ್ಳು ಅದು ಒಂದೇ ಇರೋದಿಲ್ಲ, ಸುಳ್ಳು ಜೊತೆ ಬೇರೆ ಯಾವುದಾದ್ರು ಪಾಪ ಸೇರಿಕೊಂಡಿರುತ್ತೆ. ಸುಳ್ಳನ್ನ ಏನು ಕೇಳ್ತಾರೆ ಅಂತಂದರೆ ಬೇರೆ ಒಂದು ಪಾಪವನ್ನು ಮುಚ್ಚಾಕೋದಕ್ಕೋಸ್ಕರ. ಗೇಹಜ್ ಏನು ಮಾಡ್ತಾನೆ, ಅವನಿಗೆ ಹಣದ ಮೇಲೆ ತುಂಬ ಪ್ರೀತಿ, ಅಯ್ಯೋ ಎಷ್ಟೊಂದು ದುಡ್ಡಿದೆ, ಒಂದಷ್ಟು ದುಡ್ಡು ಇಸ್ಕೊಂಡು ಹೋಗಿ ಮನೇಲಿ ಇಟ್ಬಿಟ್ಟು ಬಂದ್ಬಿಟ್ಟ. ಈಗ ಎಲೀಷ ಕೇಳಿದಾಗ ಏನು ಮಾಡ್ತಾನೆ, ನಾನು ಎಲ್ಲೂ ಹೋಗಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಆಗ ಅವನು ಸುಳ್ಳು ಹೇಳೋದು ಕಾರಣ ಏನಂತಂದರೆ ದ್ರವ್ಯದ ಮೇಲಿನ ಪ್ರೀತಿ, ಆ ಹಣದ ಮೇಲಿನ ಆಸೆ. ಅದ್ರ ಮೇಲೆ ಆಸೆ ಇರೋದ್ರಿಂದ ಅದನ್ನು ತಗೊಂಡು ಹೋಗಿ ಇಟ್ಟಿದ್ರು ಕೂಡ ಆಮೇಲೆ ತಾನೇನು ಮಾಡ್ತಾನೆ, ಸುಳ್ಳು ಹೇಳ್ಬಿಡ್ತಾನೆ, ನಾನು ಎಲ್ಲೂ ಹೋಗಿಲ್ಲ ಅಂತ ಅಂದ್ಬಿಟ್ಟು. ಅದೇ ಥರನೇ ಈ ಅನನೀಯ ಸಫೈರಲ್ಲಿ ಕೂಡ ಅವ್ರು ಮಾರಿದ್ದು ಜಾಸ್ತಿ ಹಣಕ್ಕೆ, ಆದರೆ ಹಣದ ಮೇಲೆ ಪ್ರೀತಿ, ಆ ಹಣದ ಮೇಲೆ ಪ್ರೀತಿ ಏನು ಮಾಡ್ತಾರೆ, ಅಷ್ಟು ಬಚ್ಚಿಟ್ಬಿಡ್ತಾರೆ. ಆದರೆ ಆಮೇಲೆ ಬಂದು ಇಷ್ಟಿಗೆ ನಾವು ಮಾರಿದ್ದಂತ ಸುಳ್ಳು ಹೇಳ್ಬಿಡ್ತಾರೆ. ಇದೇ ಥರ ಬೇರೆ ಯಾವುದೇ ಪಾಪ ಆಗಿರ್ಬೋದು, ಸುಳ್ಳು ಬೇರೆ ಒಂದು ಪಾಪವನ್ನು ಮರೆ ಮಾಡೋದಕ್ಕೋಸ್ಕರನೇ ಹೇಳಲಾಗುತ್ತೆ. ಆಗ ನಾವು ಸುಳ್ಳು ಹೇಳೋರಾಗಿದ್ದೀವಿ ಅಂತಂದರೆ ಆ ಸುಳ್ಳು ಹಿಂದೆ ಬೇರೆ ಇನ್ಯಾವುದೋ ಪಾಪವನ್ನು ಮಾಡ್ತಾ ಇದೀವಿ ಅಂತ ಅರ್ಥ. ನಾವು ಮಾಡುವಂಥ ಯಾವುದೋ ಒಂದು ಪಾಪವನ್ನು, ಕೆಟ್ಟತನವನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಮೇಲ್ಗಡೆ ಒಂದು ಸುಳ್ಳು ಹೇಳ್ತಾ ಇರ್ತೀವಿ. ಆದರೆ ಇದನ್ನು ಮನುಷ್ಯರು ನೋಡದೇ ಇರಬಹುದು, ಆದರೆ ದೇವರು ನೋಡ್ತಾರೆ. ಒಂದು ದಿವಸ ದೇವರೇನು ಮಾಡ್ತಾರೆ, ಅದಕ್ಕೆ ನ್ಯಾಯವನ್ನು ತೀರಿಸ್ತಾರೆ. ಅದರಿಂದ ನಾವು ಯಾವತ್ತೂ ಸುಳ್ಳು ಹೇಳುವಂಥವರಾಗಿ ಇರಬಾರದು. ದೇವರನ್ನು ನಂಬಿ ಸತ್ಯವಾಗಿ ನಾವು ನಡೆಯುವಂಥವರಾಗಿರಬೇಕು. ಇವತ್ತು ನಾವು ಯಾವ ರೀತಿ ಇದ್ದೇವೆ ನಮ್ಮನ್ನು ಯೋಚನೆ ಮಾಡಿ ನಾವು ನೋಡೋಣ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ, ಒಳ್ಳೆಯ ಸುಳ್ಳು ಹೇಳ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಒಳ್ಳೆಯ ಸುಳ್ಳು ಅಂದರೆ ಒಳ್ಳೇದು ಮಾಡೋದಕ್ಕೋಸ್ಕರ ಸುಳ್ಳು ಹೇಳೋದು ಅಂತ ಕೆಲವರು ಹೇಳ್ತಾರೆ. ಪರಿಶುದ್ಧವಾದ ಸುಳ್ಳು ಹೇಳ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಪರಿಶುದ್ಧವಾದ ಸುಳ್ಳು, ಒಳ್ಳೆ ಸುಳ್ಳು ಯಾವುದೂ ಇಲ್ಲ. ಸತ್ಯ ಹೇಳಿ ನಾಳೆ ಅದೇ ಒಳ್ಳೇದಾಗುತ್ತೆ. ಹಲ್ಲೆಲೂಯಾ. ಇವತ್ತು ಸುಳ್ಳು ಹೇಳಿ ಒಳ್ಳೇದು ಮಾಡಿದ್ರೆ ನಾಳೆ ಆ ಸುಳ್ಳು ಆಚೆ ಬಂದಾಗ ಎಲ್ಲ ಕೆಟ್ಟೋಗುತ್ತೆ. ಆದರೆ ಇವತ್ತು ಸತ್ಯ ಹೇಳಿ ಒಳ್ಳೇದು ಮಾಡಿದ್ರೆ ಇವತ್ತು ಅದು ಕಹಿ ಆದರೂ ನಾಳೆ ಅದು ಒಳ್ಳೇದು ಆಗೇ ಆಗುತ್ತೆ. ಹಲ್ಲೆಲೂಯಾ. ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ನಾಳೆ ನೋಡ್ಕೊಂಡ್ಬಿಡಿ, ಇವತ್ತು ಸುಳ್ಳು ಹೇಳ್ಬಿಡೋಣ ಅಂತ ಇವತ್ತು ಸುಳ್ಳು ಹೇಳ್ಬಿಡ್ತಾರೆ. ಬೀಸೋದು ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು
ಇವತ್ತು ಬೀಸೋ ದೊಣ್ಣೆ ತಪ್ಪಿಸ್ಕೊಳ್ಬೋದು, ನಾಳೆ ದೊಣ್ಣೆ ಬಂದು ಬಿದ್ದೇ ಬೀಳುತ್ತೆ, ಆವಾಗ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಒಳ್ಳೇದಾಗೋದಕ್ಕೋಸ್ಕರ ಸುಳ್ಳು ಹೇಳ್ಬೋದಾ ಅನ್ನೋದೆಲ್ಲ ಇಲ್ಲ. ಸತ್ಯವನ್ನೇ ಹೇಳಿ, ಆ ಸತ್ಯವನ್ನ ಯಾವ ತರ ಒಳ್ಳೇದು ಮಾಡಿಸ್ಬೇಕು ಅನ್ನೋದು ದೇವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ. ಅಲ್ಲೇಲೂಯಾ. ಸುಳ್ಳು ಸೈತಾನನಿಗೆ ಸೇರಿತ್ತು. ಆ ಕೆಟ್ಟ ಸ್ವಭಾವ ನಮ್ಮಲ್ಲಿ ಯಾವತ್ತೂ ಸಹ ಇರಬಾರದು. ಇದ್ರೆ ಅದರಿಂದ ಮನೆ ತಿರುಗಬೇಕಾದದ್ದು ಬಹಳ ಮುಖ್ಯ. ಮತ್ತೆ ಇನ್ನು ಮುಂದುವರಿಸಿ ಸೈತಾನನ ಗುಣಗಳು ಯಾವುದು ಅಂತಂದ್ರೆ, ಇನ್ನೊಂದು ಗುಣ ಬಂದು ಚಾಡಿ ಹೇಳೋನು, ದೂರನ್ನ ಹೇಳುವಂಥದ್ದು ಅವನ ಸ್ವಭಾವ. ಅವನೊಬ್ಬ ದೂರುಗಾರ, ಚಾಡಿಗಾರ. ದೇವರ ವಾಕ್ಯವನ್ನ ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು, ಈಗ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಇಲ್ಲೇನಾಗುತ್ತೆ ಅಂತಂದ್ರೆ, ಸೈತನನು ಅವನ ದೂತರಿಗೂ, ಮೀಕಾಯನಿಗೂ ಅವನ ದೂತರಿಗೂ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ ಮೇಲಿಂದ ಮೀಕಾಯನನು ಅವನ ದೂತರು, ಸೈತನನು ಅವನ ದೂತರನ್ನ ಪರಲೋಕದಿಂದ ಸೋಲಿಸಿ ಅವರನ್ನ ಬೀಳಿಸ್ಬಿಡ್ತಾರೆ, ಭೂಮಿಗೆ ಅವರನ್ನ ತಳ್ಳಿಬಿಡ್ತಾರೆ. ಆ ಯುದ್ಧ ನಡೆದ ನಂತರ ಪರಲೋಕದಲ್ಲಿ ಮಹಾಶಬ್ದ ಕೇಳಿಸುತ್ತೆ. ಆ ಮಹಾಶಬ್ದ ಏನ್ ಹೇಳುತ್ತೆ ಅಂದ್ರೆ, ಈಗ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನ ಅಭಿಷೇಕಿಸಿದ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಅಂತ ಮಹಾಶಬ್ದ ಪರಲೋಕದಲ್ಲಿ ಬರೋದನ್ನು ನಾವು ಕಾಣ್ತೀವಿ. ಆಗ ಇಲ್ಲಿ ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ಯಾರು? ಸೈತನ್. ಆಗ ಇವನು ಸಹೋದರನಂದ್ರೆ ಯಾರು? ದೇವಜನಗಳು. ಈ ಸೈತನ್ ಮಾಡೋ ಕೆಲಸ ಏನಂತಂದ್ರೆ, ದೇವರ ಮುಂದೆ ಹೋಗಿ ದೇವಜನಗಳ ವಿಷಯವಾಗಿ ದೂರ ಹೇಳದ ಅವನ ಕೆಲಸ ಯಾವಾಗ್ಲೂ. ಏನಂತಂದ್ರೆ, ನೋಡ್ ಸ್ವಾಮಿ ಅವನೇನ್ ಮಾಡ್ತಾ ಇದ್ದಾನೆ, ನಿನ್ ನಂಬ್ಕೊಂಡಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ನೋಡು, ನೋಡು ಆಯಮ್ಮ ನಿನ್ ನಂಬ್ಕೊಂಡಿದ್ದೆ, ಏನ್ ಮಾಡ್ತಾ ಇದ್ದಾನೆ ನೋಡು, ನೋಡು ಅವ್ನು ಹಂಗ್ ಮಾಡ್ತಾನೆ, ಇವಳು ಹಿಂಗ್ ಮಾಡ್ತಾನೆ, ಅವ್ನ್ ಮಾಡೋ ಸರಿ ಇಲ್ಲ, ಇವ್ನು ಮಾಡೋ ಸರಿ ಇಲ್ಲ, ನೀನ್ ಅವನನ್ನ ಯಾವ ತರ ಆಶೀರ್ವಾದ ಮಾಡ್ಬೋದು, ನೀನ್ ಅವ್ನಿಗೆ ಯಾವ ತರ ಒಳ್ಳೇದ್ ಮಾಡ್ಬೋದು, ಅವ್ನು ಪ್ರಾರ್ಥನೆ ಮಾಡಿಲ್ಲ ನೀನು ಅವ್ನಿಗೆ ಹೆಂಗೆ ಅವ್ನಿಗೆ ಒದಗಿಸ್ಕೊಡ್ಬೋದು, ನೀನ್ ಯಾವ ತರ ಅದ್ಭುತ ಮಾಡ್ಬೋದು ಅಂತ ಬೇರೆ ಜನಗಳ ಮೇಲೆ, ದೇವರ ಹತ್ರ ಹೋಗಿ ದೂರ ಹೇಳಿ ದೇವರಿಂದ ಬರುವಂತ ಒಳ್ಳೇದನ್ನ ಅವ್ರಿಗೆ ತಡೆಯುವಂತ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆಗ ಸೈತಾನನು ಚಾಡಿ ಹೇಳೋನು, ದೂರ ಹೇಳೋನು, ಅದು ಅವನ ಸ್ವಭಾವ. ಇವತ್ತು ನಾನು ನೀವು ಯಾವ ತರ ಇದ್ದೇವೆ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮಲ್ಲಿ ಕೆಲವರು ಇರ್ತಾರೆ, ಅವ್ರ ಕೆಲಸ ಏನಂತಂದ್ರೆ ಇನ್ನೊಬ್ಬರ ಬಗ್ಗೆ ದೂರ ಹೇಳೋದೇ ಅವ್ರ ಕೆಲಸ. ಯಾವತ್ತೂ ಎಲ್ಲಿ ಹೋದ್ರು ಕೂಡ ಅವ್ರ ಕೆಲಸ ಇನ್ನೊಬ್ರ ಹಂಗೆ, ಇವ್ರ ಹಿಂಗೆ, ಅವ್ರ ಆ ತರ ಇವ್ರ ಈ ತರ ಅಂತ ಇನ್ನೊಬ್ರ ಬಗ್ಗೆ ಕತೆ ಮಾತಾಡೋದೇ ಕೆಲವರ ಸ್ವಭಾವ ಆಗಿರುತ್ತೆ. ಆದ್ರೆ ನಾನು ನೀವು ಯಾವ ತರ ಇದ್ದೇವೆ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನ ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 1ರಿಂದ 5ರವರೆಗೆ ನಾವು ಓದಿ ನೋಡಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ರೀತಿಯಾಗಿ ಹೇಳ್ತಾರೆ: ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಇಲ್ಲಿ ಯೇಸು ಕ್ರಿಸ್ತನ ಹೇಳುವಂತ ಮಾತೇನೆಂದರೆ, ತೀರ್ಪು ಮಾಡಬೇಡಿ, ಬೇರೆಯವರಿಗೆ ತೀರ್ಪು ಮಾಡಬೇಡಿರಿ. ಹಾಗಂದ್ರೆ ಅವನ ಹಂಗೆ, ಅವನ್ ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವನ್ ಹಂಗ್ ಮಾಡ್ತಾನೆ, ಇವಳು ಹಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬೇರೆಯವ್ರ ಬಗ್ಗೆ ಕೂತ್ಕೊಂಡು ನೀವು ತೀರ್ಪು ಮಾಡಬೇಡಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಅನ್ಕೊಂಡು. ಆತರ ನೀವು ಬೇರೆಯವ್ರಿಗೆ ತೀರ್ಪು ಮಾಡಿದ್ರೆ ನಿಮಗೂ ತೀರ್ಪಾಗುತ್ತೆ ಅಂತ ಯೇಸು ಕ್ರಿಸ್ತನ ಹೇಳ್ತಾರೆ. ಮತ್ತೆ ಆಮೇಲೆ ಅವ್ರು ಮುಂದುವರಿಸಿ ಏನ್ ಹೇಳ್ತಾರೆ ಅಂದ್ರೆ, ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ಯೇಸು ಕ್ರಿಸ್ತನ ಈ ರೀತಿ ಬೇರೆಯವರು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಕತೆ ಮಾತಾಡ್ಕೊಂಡು ಕುತ್ಕೊಳ್ಳೋಂಥ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೀನು ನಿನ್ನ ಕಣ್ಣಲ್ಲಿ ಬಿದ್ದಿರಂತ ತೊಲೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಬೇರೆಯವನ ಕಣ್ಣಲ್ಲಿ ಬಿದ್ದಿರಂತ ರವೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ಖಂಡಿಸ್ತಾರೆ. ತೊಲೆ ಅಂದ್ರೆ ಏನು? ದೊಡ್ಡ ಮರದ ದಿಂಬಿ. ಒಂದು ದೊಡ್ಡ ಮರ ಇದೆ ಅಂತ ಅನ್ಕೊಳ್ಳೋಣ, ಎಷ್ಟೊಂದು ರೆಂಬೆಗಳು ಅದಕ್ಕೆಲ್ಲ ಇರುತ್ತೆ. ಒಂದು ದೊಡ್ಡ ರೆಂಬೆ ಮುರಿದ ಕೆಳಗಡೆ ಬಿದ್ದೋಗಿದೆ, ಅದು ನಾವೇನಂತೀವಿ ತೊಲೆ. ಒಂದು ತಲೆ ಬಿದ್ದೋಗೈತೆ ಅಂತ ಹೇಳ್ತೀವಿ. ಆದ್ರೆ ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ, ನಿನ್ ಕಣ್ಣಲ್ಲಿ ದೊಡ್ಡ ತೊಲೆ ಬಿದ್ದೋಗಿದೆ, ಕಣ್ಣಿರೋದೇ ಇಷ್ಟು, ಅದರಲ್ಲಿ ದೊಡ್ಡ ಮರದ ಕೊಂಬೆ ಬಿದ್ದೋಗಿದೆ ಬಂದು ಒಳಗಡೆ ಅಂತ ಹೇಳ್ಬಿಟ್ಟು, ನಿನ್ ಕಣ್ಣಲ್ಲಿ ಬಿದ್ದ ತೊಲೆ ಬಗ್ಗೆ ನೀನು ಯೋಚನೆ ಮಾಡ್ತಾ ಇಲ್ಲ, ಅಂದ್ರೆ ನಿನ್ ಮೇಲೆ ಮರನೇ ಬಿದ್ದೋಗಿದೆ ಅದನ್ನ ಯೋಚನೆ ಮಾಡ್ತಾ ಇಲ್ಲ. ನಿನ್ನ ಸಹೋದರನ ಕಣ್ಣಲ್ಲೇ ಒಂದು ರವೆ ಬಿದ್ದೋಗಿದೆ, ಒಂದು ಸಣ್ಣ ರವೆ ಬಿದ್ದೋಗಿದೆ, ಬಾ ರವೆ ಉತ್ತೀನಿ ನಾನು ತೆಗಿತೀನಿ ಅಂತ ಹೇಳ್ತಾ ಇದೆಯಾ. ನಿನ್ ತಲೆ ಮೇಲೆ ಬಿದ್ದಿರೋಂಥ ಮರನ ಫಸ್ಟ್ ಎತ್ತಾಕು, ಅವನ ಕಳೆದಿರುವಂಥ ರವೆನ ತೆಗೆದಾಕೋದು ನೀನು ಅಂತ ಯೇಸು ಕ್ರಿಸ್ತನು ಖಂಡಿಸೋದನ್ನ ನಾವು ಕಾಣ್ತೀವಿ.
ಮತ್ತೆ ಮುಂದುವರಿಸಿ, ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಮೊದಲು ನಿನ್ನ ತಪ್ಪನ್ನು ನೀನು ಸರಿ ಮಾಡ್ಕೋ, ನಿನ್ನ ಕೆಟ್ಟತನವನ್ನು ನೀನು ಸರಿ ಮಾಡ್ಕೋ, ನಿನ್ನ ಗುಣಗಳನ್ನು ನೀನು ಸರಿ ಮಾಡ್ಕೋ, ಆಮೇಲೆ ನೀನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡು ಅಂತ ಯೇಸು ಕ್ರಿಸ್ತನು ಬೈಯೋದನ್ನ ಈ ವಾಕ್ಯಗಳಲ್ಲಿ ನಾವು ಕಾಣ್ತೀವಿ. ನಾನು ನೀವು ಯಾವ ಥರ ಇದ್ದೀವಿ ಅನ್ನೋದನ್ನ ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ಪೌಲನು ಸಹ ಇದೇ ಮಾತುಗಳನ್ನು ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಪೌಲು ಈ ರೀತಿಯಾಗಿ ಬರೆಯೋದನ್ನು ನಾವು ಕಾಣಬಹುದು. ಆದ್ದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. ಇಲ್ಲಿ ಪೌಲು ಏನು ಹೇಳ್ತಾರಂದ್ರೆ, ಬೇರೆಯವರಲ್ಲಿ ದೋಷವನ್ನು ಎಣಿಸುವವನು ನೀನೇ ದೋಷಿ ಅಂತ ಪೌಲು ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಆಗ ದೇವ್ರ ವಾಕ್ಯ ನಮಗೆ ಹೇಳೋದೇನಂತಂದ್ರೆ, ನಾವು ಮತ್ತೊಬ್ಬರನ್ನ ತೀರ್ಪು ಮಾಡುವವರಾಗಿರಬಾರದು. ಮತ್ತೊಬ್ಬರು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರಂಗೆ ಇವ್ರಂಗೆ ಅಂತ ಹೇಳ್ಕೊಂಡು ಕುತ್ತುಕೊಳ್ಳುವಂಥವರಾಗಿ ನಾವಿರಬಾರದು. ಆ ರೀತಿ ಮತ್ತೊಬ್ಬರನ್ನ ನಾವು ಎಣಿಸುತ್ತಾ ಕುತ್ಕೊಂಡ್ರೆ, ಮತ್ತೊಬ್ಬರಿಂದ ಕೊರತೆಗಳನ್ನ ಎಣಿಸ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ನಾವು ಇರೋರಾಗಿದ್ರೆ ನಾವು ದೋಷಿಗಳಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅದರಿಂದ ಇವತ್ತು ನಾವು ಯಾವ ರೀತಿ ಇದ್ದೇವೆ ನಾವು ಯೋಚನೆ ಮಾಡಿ ನೋಡಬೇಕು. ಕೆಲವರಿಗೆ ಏನಂತಂದ್ರೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದೇ ತುಂಬಾ ಸಂತೋಷ. ಯಾರ ಬಗ್ಗೆ ಏನಾದ್ರು ಒಂದು ವಿಷಯ ಸಿಕ್ಬಿಟ್ರೆ ಅದನ್ನ ಬಿಸಿ ಬಿಸಿ ಸುದ್ದಿ ಅಂತ ಮಾತಾಡೋದ್ರಲ್ಲಿ ಇವ್ರಿಗೆ ಬಹಳ ಮಜಾ. ಅಯ್ಯೋ ಹಂಗಂತೆ, ಅಯ್ಯೋ ಹಿಂಗಂತೆ, ಅವನು ಹಂಗಂತೆ, ಅಯ್ಯೋ ಇವಳು ಹಿಂಗಂತೆ ಅಂತ ಮಾತಾಡ್ಕೊಳ್ಳೋದ್ರಲ್ಲಿ ಬಹಳ ಸಂತೋಷ. ಮನೇಲಿ ಅಡುಗೆನೂ ಮಾಡಿದ್ರೆ ಮಾತಾಡ್ತಾ ಇರ್ತಾರೆ. ಊಟ ಆಮೇಲೆ ತಿನ್ಕೊಳ್ಳೋ ಸುದ್ದಿ ಐತೆ ಬನ್ನಿ ಮೊದಲು ಮಾತಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಮನೇಲಿ ಅಡುಗೆನೂ ಮಾಡಿದ್ರೆ, ಬಟ್ಟೆನ ಹೋಗಿದ್ರೆ, ಪಾತ್ರೆ ತೊಳೆದ್ರೆ ರಾತ್ರಿ ಆಗ್ಬಿಟ್ಟಿರುತ್ತೆ. ಇನ್ನ ಮಾತಾಡೋದು ಮುಗಿದಿರೋದಿಲ್ಲ. ಆ ರೀತಿ ಇನ್ನೊಬ್ಬರ ವಿಷಯಗಳನ್ನ ಮಾತಾಡೋದ್ರಲ್ಲಿ ಸಂತೋಷಪಟ್ಟು ಮಾತಾಡ್ಕೊಳ್ಳೋಂಥ ಸ್ವಭಾವದವರು ಇರ್ತಾರೆ. ಬಂದವರಿಗೆಲ್ಲ ಅದೇ ಸುದ್ದಿ, ಹೋಗಿದ್ದ ಜಾಗದಲ್ಲೆಲ್ಲ ಅದೇ ಸುದ್ದಿ, ಊರೆಲ್ಲ ಹೇಳೋವರೆಗೂ ಇವ್ರಿಗೆ ಸಮಾಧಾನ ಇರೋದಿಲ್ಲ. ಆ ಥರ ಯಾವುದೋ ಒಂದು ಸುದ್ದಿ ಏನೋ ಬಂದ್ಬಿಟ್ರೆ ಊರೆಲ್ಲ ಸುತ್ಕೊಂಡ್ ಬಂದ್ಬಿಡ್ತಾರೆ ಎಲ್ಲರಿಗೂ ಹೇಳೋದಕ್ಕೋಸ್ಕರ. ಸೈತನ್ ಪರಲೋಕಕ್ಕೆ ಹೋಗ್ತಾನೆ ದೂರ ಹೇಳೋದಕ್ಕೆ, ಇವರು ಊರೆಲ್ಲ ಅವನ ಶಿಷ್ಯಂದ್ರಾಗಿ ಊರೆಲ್ಲ ಹೋಗ್ತಾ ಇರ್ತಾರೆ. ಇವತ್ತು ನಾನು ನೀವು ಯಾವ ಥರ ಇದ್ದೇವೆ ಅನ್ನೋದನ್ನ ಯೋಚನೆ ಮಾಡಿ ನೋಡಬೇಕು. ಮತ್ತೊಬ್ಬರನ್ನ ತೀರ್ಪು ಮಾಡೋಕೆ ಮುಂಚೆ, ಮತ್ತೊಬ್ಬರು ಸರಿ ಇಲ್ಲ ಅಂತ ಹೇಳೋಕೆ ಮುಂಚೆ ನಾನು ಸರಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾನು ಸರಿ ಇದ್ದೀನಿ ಅಂತ ನನ್ನ ನೋಡ್ಕೊಳ್ಬೇಕು. ದೇವರೇ ನನ್ನ ಸರಿ ಮಾಡಪ್ಪ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಅದನ್ನು ದೇವರು ಇಷ್ಟಪಡ್ತಾರೆ. ಆದರೆ ಅನೇಕರು ಏನು ಮಾಡ್ತಾರೆ ಅಂದರೆ ಆ ಥರ ಮಾಡೋದಿಲ್ಲ. ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು, ಬೇರೆ ಸೇವಕರ ಬಗ್ಗೆ ಮಾತಾಡ್ಕೊಂಡು, ಆ ಸೇವಕರು ಹಂಗಂತೆ, ಈ ಸೇವಕರು ಹಿಂಗಂತೆ, ಆ ವಿಶ್ವಾಸಿಗಳು ಹಂಗಂತೆ, ಈ ವಿಶ್ವಾಸಿಗಳು ಹಿಂಗಂತೆ, ಅವ್ರ ಮನೇಲಿ ಹಂಗಂತೆ, ಇವ್ರ ಮನೇಲಿ ಹಿಂಗಂತೆ ಅಂತ ಎಲ್ಲರಿಗೂ ಅದನ್ನು ಮಾತಾಡ್ತಾ ಇರ್ತಾರೆ. ಆದರೆ ಅದು ಕೆಟ್ಟ ಸ್ವಭಾವ. ಆ ಸ್ವಭಾವದಿಂದ ನಾವು ಮನೆ ತಿರುಗಬೇಕಾಗಿರೋಂಥದ್ದು ಬಹಳ ಮುಖ್ಯ. ಹಂಗಂದ್ರೆ ನಾವೇನು ಮಾಡಬೇಕು? ಬೇರೆಯವ್ರ ಬಗ್ಗೆ ಏನೋ ವಿಷಯ ನಮ್ಗೆ ಗೊತ್ತಾಗುತ್ತೆ, ನಾವೇನು ಮಾಡಬೇಕು ಅಂತಂದರೆ, ಒಂದು ವೇಳೆ ಆ ವಿಷಯದ ಕುರಿತಾದ ಸ್ಪಷ್ಟತೆ ನಮಗಿಲ್ಲ ಅಂತಂದರೆ, ಯಾರೋ ಎಲ್ಲೋ ಇದ್ದಾರೆ, ಅವ್ರ ಬಗ್ಗೆ ಯಾರೋ ಏನೋ ವಿಷಯ ಹೇಳ್ತಾರೆ, ನಾವು ಕಣ್ಣಾರೆ ಅದನ್ನು ನೋಡಿಲ್ಲ, ನಾವು ಪ್ರತ್ಯಕ್ಷವಾಗಿ ಅದನ್ನು ನೋಡಿ ನಾವು ತಿಳ್ಕೊಂಡಿಲ್ಲ, ಯಾರೋ ಏನೋ ವಿಷಯ ಯಾರೋ ಹೇಳಿದನ್ನ, ಯಾರೋ ನೋಡಿದ್ದನ್ನ ಯಾರೋ ನಮ್ಗೆ ಹೇಳ್ತಾರೆ. ಆಗ ನಾವೇನು ಮಾಡಬೇಕಂತಂದರೆ, ಅದನ್ನು ನಾವು ಬೇರೆಯವ್ರ ಹತ್ರ ಹೇಳೋದಕ್ಕೆ ಹೋಗ್ಬಾರ್ದು. ನಾವು ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ನೋಡಿಲ್ಲ, ನಾವು ಸ್ಪಷ್ಟವಾಗಿ ನಾವು ಕೇಳಿಲ್ಲ ಅಂತಂದರೆ, ಯಾರೋ ಮೂರನೇ ವ್ಯಕ್ತಿ ಹೇಳಿದಂಥ ಗಾಳಿಯ ಸುದ್ದಿಯನ್ನು ನಾವು ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಹಂಗಂತೆ ಹಿಂಗಂತೆ ಅಂತ ಬೇರೆ ಕಡೆಯಲ್ಲಿ ಹೋಗಿ ನಾವು ಹೇಳಬಾರ್ದು. ದೇವ್ರ ವಾಕ್ಯ ನಮಗೇನು ಹೇಳುತ್ತೆ ಅಂತಂದರೆ, ವಿಮೋಚನಾಕಾಂಡ ಪುಸ್ತಕ 23ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಈ ರೀತಿ ಹೇಳ್ತಾರೆ, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು. ದೇವರು ಹೇಳೋ ಮಾತೇನೆಂದರೆ, ಆಧಾರವಿಲ್ಲದಂಥ ಸುದ್ದಿಯನ್ನು ಹಬ್ಬಿಸಬಾರದು. ಹಂಗಂತಂದರೆ ಯಾರೋ ಏನೋ ಒಂದು ವಿಷಯ ಹೇಳಿದ್ದಾರೆ, ಅದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ, ನಾನು ಪ್ರತ್ಯಕ್ಷವಾಗಿ ಕೇಳಿಲ್ಲ, ಅದು ಸತ್ಯನೋ ಸತ್ಯ ಅಲ್ವೋ ನನಗೆ ಗೊತ್ತಿಲ್ಲ, ಆದರೆ ಯಾರೋ ನನಗೆ ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ಹೋಗಿ ಊರೆಲ್ಲ ಅದನ್ನು ಹೇಳ್ಕೊಂಡು ಬರಬಾರ್ದು. ಅದು ಆಧಾರ ಇಲ್ಲದಿರುವಂಥ ಸುದ್ದಿ, ಆದರೆ ಸತ್ಯಾಸತ್ಯತೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಯಾರೋ ಏನು ಹೇಳಿದ್ರು ಅಂತ ಅಂದ್ಕೊಂಡು ನಾನು ಹೋಗಿ ಊರಲ್ಲೆಲ್ಲ ಹೇಳ್ಕೊಂಡು ಬರ್ತಾ ಇದ್ರೆ, ನಾಳೆ ಒಂದು ದಿವಸ ಏನಾಗುತ್ತೆ, ಅದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಯಾರೋ ಸುಳ್ಳು ಬೇಕು ಅಂತ ಹೇಳಿದಾರೆ ಯಾರೋ ಅಂತ ಗೊತ್ತಾಗ್ಬಿಡುತ್ತೆ. ಆಗ ನಾನು ಹೋಗಿ ಅದನ್ನೆಲ್ಲ ಊರೆಲ್ಲ ಹೇಳ್ಕೊಂಡ್ಬಿಟ್ಟಿದ್ರೆ ಏನಾಗುತ್ತೆ, ನನಗೆ ದೊಡ್ಡ ಅವಮಾನ ಆಗುತ್ತೆ. ನಾನು ದೇವರ ಮುಂದಗಡೆಯಲ್ಲಿ ಪಾಪವನ್ನು ಮಾಡಿದವನಾಗಿ ಇರ್ತೀನಿ. ಅದರಿಂದ ದೇವ್ರೇನು ಹೇಳ್ತಾ ಅಂದರೆ,
ಆಧಾರ ಇಲ್ಲದಿರುವಂಥ ಸುದ್ದಿ, ನಿಮಗೆ ಗೊತ್ತಿಲ್ಲದಿರುವಂಥ ಸುದ್ದಿ, ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನು ನೀವು ಬೇರೆ ಕಡೆಯಲ್ಲಿ ಹಬ್ಬಿಸಬಾರದು ಅಂತ ದೇವರು ಹೇಳ್ತಾರೆ. ಆ ರೀತಿಯಾಗಿ ನಾವು ಸ್ಪಷ್ಟವಾಗಿ ಕೇಳದಿರುವಂಥ, ನೋಡದಿರುವಂಥ, ಯಾರಿಗೋ ಸಂಬಂಧಪಟ್ಟಂಥ ವಿಷಯ ಯಾರೋ ಹೇಳಿದ್ದು ಅದನ್ನು ಹೋಗಿ 56 ಜನಗಳಿಗೆ ಹೇಳ್ಕೊಂಡು ಬರ್ತಾ ಇದೀವಿ ಅಂದರೆ ಪಾಪವನ್ನು ಮಾಡುವವರಾಗಿದ್ದೇವೆ ಅಂತ ಅರ್ಥ. ದೇವರು ಅದಕ್ಕೆ ನಮಗೆ ನ್ಯಾಯ ತೀರಿಸಬೇಕಾಗಿರೋಂಥ ಪರಿಸ್ಥಿತಿ ಬರುತ್ತೆ. ಮತ್ತು ಒಂದು ವೇಳೆ ನಮ್ಮ ಕಣ್ಮುಂದೆ ಯಾರೋ ಒಬ್ರು ಇರ್ತಾರೆ, ಅವ್ರು ನಿಜವಾಗ್ಲೂ ಕೆಟ್ಟವರಾಗಿ ನಡೀತಾ ಇರ್ತಾರೆ, ನಿಜವಾಗ್ಲೂ ತಪ್ಪು ಮಾಡ್ತಾ ಇರ್ತಾರೆ, ನಿಜವಾಗ್ಲೂ ಅವರಿಂದ ಬೇರೆಯವರಿಗೆ ಸಮಸ್ಯೆ ಆಗೋದಕ್ಕೆ ಅವಕಾಶ ಇರುತ್ತೆ. ಆಗ ನಾವೇನು ಮಾಡೋದು? ಆಗ ನಾವೇನು ಮಾಡಬೇಕಂದ್ರೆ, ಮೊಟ್ಟ ಮೊದಲಾಗಿ ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಇಲ್ಲಿ ಪೌಲ್ ಏನು ಹೇಳ್ತಾನೆ ಅಂತಂದರೆ, ನಿಮ್ಮಲ್ಲಿ ಯಾರೋ ಒಬ್ಬನಲ್ಲಿ ಏನೋ ಒಂದು ದೋಷ ಇದೆ, ಏನೋ ಒಂದು ತಪ್ಪಿದೆ, ಅವ್ನು ಮಾಡೋ ಕಾರ್ಯ ಯಾವುದೋ ಒಂದು ಸರಿ ಇಲ್ಲ ಅಂತ ನಿಮ್ಗೆ ಗೊತ್ತಾಗುವಾಗ ನೀವೇನು ಮಾಡಬೇಕು ಅಂತಂದರೆ, ಆತ್ಮನಿಂದ ನಡೆಸಲ್ಪಡುವವರಾದ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಅಂತ ಪೌಲ್ ಹೇಳ್ತಾರೆ. ಹಂಗಂದ್ರೆ ಕೆಲವ್ರು ಏನು ಮಾಡ್ತಾರೆ, ಯಾರೋ ಒಬ್ರು ಏನೋ ಒಂದು ತಪ್ಪು ಮಾಡೋದನ್ನು ಕಂಡುಬಿಟ್ರೆ ಆಗಲೇ ಅಬ್ಬರಿಸಿ ಬೊಬ್ಬರಿತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ಓ ಅಂತ ಹಂಗೆ ಹಿಂಗೆ ಅಂತ ಭಾರಿ ಗದ್ದಲ ಮಾಡ್ತಾ ಇರ್ತಾರೆ. ಆದರೆ ದೇವರ ವಾಕ್ಯ ನಮ್ಗೆ ಏನು ಹೇಳುತ್ತೆ ಅಂತಂದರೆ, ಯಾರೆಲ್ಲಾದರೂ ಒಬ್ಬರಲ್ಲಿ ದೋಷ ಸಿಕ್ಕರೆ ದೇವರ ಆತ್ಮನಿಂದ ನಡೆಸಲ್ಪಡುವಂಥ ನಾವು ಶಾಂತ ಸ್ವಭಾವದಿಂದ ಅವರನ್ನು ತಿದ್ದಿ ಸರಿಪಡಿಸುವಂಥವರಾಗಿರಬೇಕಂತ ದೇವರ ವಾಕ್ಯ ಹೇಳುತ್ತೆ. ದೇವ್ರ ವಾಕ್ಯದಲ್ಲಿ ಮೃದುವಾದ ಮಾತು ಎಲುಬನ್ನು ಮುರಿಯುತ್ತೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಂಗಂತಂದ್ರೆ ನಾವು ಮೃದುವಾಗಿ ಮಾತಾಡಿ ಒಬ್ಬರ ಎಲುಬನ್ನು ಮುರಿಯಬಹುದು. ಹಂಗಂದ್ರೆ ಅರ್ಥ ಏನು? ನಾವು ಮೃದುವಾಗಿ ಮಾತಾಡಿ ಅವ್ರು ನಾವು ಹೇಳುವಂಥ ಮಾತುಗಳಿಗೆ ಕೇಳೋ ಹಾಗೆ ಅವರನ್ನು ನಾವು ಸಮಾಧಾನ ಪಡಿಸ್ಬೋದು. ಆದರೆ ನಾನು ಒರಟಾಗಿ ಅಬ್ಬರಿಸಿ ಬೊಬ್ಬರಿದು ಕೂಗಾಡಿ ನಾನು ಕಿರಿಸಲಾಡ್ತಾ ಇದ್ರೆ ನಾವು ಹೇಳೋವಂಥದ್ದು ನ್ಯಾಯವಾಗಿದ್ರು ಕೂಡ ಅದನ್ನು ಕೇಳೋರು ಒಪ್ಕೊಳ್ಳೋದಿಲ್ಲ. ನಾವು ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಕೇಳುವಂಥವ್ರು ಏನು ಮಾಡ್ತಾರೆ ಅನ್ನೋದು ಅವಲಂಬಿಸಿರುತ್ತೆ. ನಾವು ಶಾಂತ ಸ್ವಭಾವದಿಂದ ಅವರನ್ನು ತಿದ್ದುವವರಾಗಿರಬೇಕಂತ ದೇವರ ವಾಕ್ಯ ಹೇಳುತ್ತೆ. ಹಾಗೆ ಯಾರೋ ಒಬ್ಬರು ನಮ್ಮ ಕಣ್ಮುಂದೆ ಮಾಡುವಂಥ ಯಾವುದೋ ಒಂದು ಕಾರ್ಯ ಸರಿಯಲ್ಲ ಅಂತ ನಮ್ಗೆ ಗೊತ್ತಾದರೆ ನಾವೇನು ಮಾಡಬೇಕಂದ್ರೆ ಶಾಂತ ಸ್ವಭಾವದಿಂದ ಅವ್ರನ್ನ ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಆಗ ಶಾಂತ ಸ್ವಭಾವದಿಂದ ಯಾವ ಥರ ಅವರನ್ನು ಸರಿಪಡಿಸಬೇಕು, ಯಾವ ಥರ ಅವ್ರನ್ನ ಸರಿಪಡಿಸಬೇಕು ಅನ್ನೋದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ. ಮತ್ತಾಯನ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 15ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿ ಹೇಳೋದನ್ನು ನಾವು ಕಾಣ್ಬೋದು. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನ ಸಂಪಾದಿಸಿಕೊಂಡಿರುವೆ. ಯೇಸು ಕ್ರಿಸ್ತ ನಮಗೆ ನೀವು ಯಾರಾದರೂ ಬೇರೊಂದು ವ್ಯಕ್ತಿಯಲ್ಲಿ ನಿಮ್ಮ ಸಹೋದರನಲ್ಲಿ ತಪ್ಪನ್ನು ಕಂಡ್ರೆ ಅವರನ್ನು ಯಾವ ಥರ ಸರಿ ಮಾಡಬೇಕು ಅಂತ ನಮ್ಗೆ ಹೇಳ್ತಾರೆ. ಯಾವ ಥರ ಸರಿ ಮಾಡಬೇಕು? ನಿನ್ನ ಸಹೋದರನಲ್ಲಿ ನೀನಾದ್ರು ತಪ್ಪನ್ನು ಕಂಡ್ರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಮೊಟ್ಟ ಮೊದಲು ಬೇರೆಯವ್ರನ್ನ ಸರಿ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ಬೇಕಂತ ದೇವ್ರು ಹೇಳ್ತಾರೆ ಅಂದರೆ, ಒಬ್ಬನಲ್ಲಿ ನೀನು ತಪ್ಪು ಕಂಡಿದ್ರೆ ನೀನು ಅವನು ಇಬ್ಬರೇ ಇರುವಾಗ ಬೇರೆ ಯಾರಿಗೂ ಗೊತ್ತಿಲ್ದಿರ ನೀನೇನು ಮಾಡು, ಅವನ ಹತ್ರ ಹೋಗಿ ಸಮಾಧಾನದಿಂದ ಅವನಿಗೆ ಅವನು ಮಾಡೋಂಥ ತಪ್ಪನ್ನು ಹೇಳು. ನೀನು ಅದನ್ನು ಹೇಳುವಾಗ ಅವನು ಅದನ್ನು ಕೇಳಿದ್ರೆ ಅವನನ್ನು ನೀನು ಸಂಪಾದನೆ ಮಾಡ್ಕೊಂಡಿದ್ದೀಯ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಏನಕ್ಕಿಲ್ಲ ಯೇಸು ಕ್ರಿಸ್ತನು ಮೊದಲು ನೀನು ಒಬ್ಬನೇ ಹೋಗಿ ಯಾರು ಇಲ್ದರ ಅವನಿಗೆ ಅವನ ತಪ್ಪನ್ನು ಹೇಳು ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ ಅಂತಂದರೆ, ಆ ರೀತಿ ಒಂದು ವೇಳೆ ನಾವು ಊರಿಗೆಲ್ಲ ಹೇಳ್ಬಿಟ್ಟು ಅವ್ನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನಾವು ಹೇಳೋವಾಗ ಏನಾಗುತ್ತಂದರೆ ಅವನ ಕುರಿತಾದ ವಿಷಯ ಊರೆಲ್ಲ ಗೊತ್ತಾಗಿ ಅವನಿಗೆ ಅವಮಾನ ಆಗೋದಕ್ಕೆ ಅವಕಾಶ ಇರುತ್ತೆ. ಊರೆಲ್ಲ ಅವನ ಬಗ್ಗೆ ಹೇಳಿ ಅವನಿಗೆ ಎಲ್ಲರೂ ಬೈದು ಚೀತು ಅಂತ ಉಗಿದು ಅವಮಾನ ಮಾಡಿ ಆಮೇಲೆ ಸರಿ ಆಗು ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ, ನನ್ನ ಮಾನ ಮರ್ಯಾದೆ ಊರೆಲ್ಲ ಹೋಯ್ತು, ಇನ್ನು ಸರಿಯಾಗಿ ನಾನೇನು ಪ್ರಯತ್ನ ಅಂತ ಅವನು ಸರಿ ಹೋಗ್ದರ ಕೆಟ್ಟವನಾಗಿನೇ ಬರ್ಬೋದಕ್ಕೆ ಅವಕಾಶ ಇರುತ್ತೆ. ಆದರೆ ಯೇಸು ಕ್ರಿಸ್ತನು ಏನು ಮಾಡ್ತಾರೆ, ನೀನು ಊರೆಲ್ಲ ಹೇಳಬೇಡ, ಮೊಟ್ಟ ಮೊದಲು ನಿನ್ನ ಸಹೋದರನ ತಪ್ಪಿದೆ ಅಂತ ಗೊತ್ತಾದರೆ ನೀನು ಒಬ್ಬನೇ ಹೋಗಿ ಅವನೊಬ್ಬನೇ ಇರುವಾಗಲೇ ಅವನಿಗೆ ಹೇಳು. ಆಗ ಅವನ ಮನೆ ತಿರುಗಿದ್ರೆ ಅದು ಅವನಿಗೆ ಒಳ್ಳೆಯದು. ನೀನು ಒಬ್ಬನೇ ಹೇಳಿರೋದ್ರಿಂದ ಅವನ ಬಗ್ಗೆ ಬೇರೆ ಯಾರಿಗೂ ಇನ್ನೂ ಗೊತ್ತಿಲ್ಲದೇ ಇರೋದ್ರಿಂದ ಅವನೇನು ಮಾಡ್ತಾನೆ, ನೀನು ಹೇಳುತ್ತಾ ಮಾತು ಕೇಳಿ ಮನೆ ತಿರುಗೋದಕ್ಕೆ ಅವಕಾಶ ಇರುತ್ತೆ ಅಂತ ಯೇಸು ಕ್ರಿಸ್ತನು ನಮಗೆ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆದರೆ ನಾವು ಒಂದು ವೇಳೆ ನಮಗೆ ಯಾರಲ್ಲಿ ಒಬ್ಬರಲ್ಲಿ ತಪ್ಪಿದೆ ಅಂತ ನಮ್ಗೆ ಗೊತ್ತಾದರೆ
ನಾವು ಮೊಟ್ಟ ಮೊದಲು ಮಾಡೋ ಕೆಲಸ ಏನಂತಂದ್ರೆ ಊರಲ್ಲಿರೋರ್ಗೆಲ್ಲರಿಗೂ ಹೇಳ್ಬಿಡ್ತೀವಿ, ಯೇಸು ಕ್ರಿಸ್ತನು ನಿನ್ನ ಸಹೋದರನ ತಪ್ಪಿದೆ ಅಂತ ಗೊತ್ತಾದ್ರೆ ನೀನು ಒಬ್ಬನೇ ಹೋಗಿ ಇಬ್ಬರೇ ಇರುವಾಗ ಅವನಿಗೆ ಹೇಳು ಅಂತ ಹೇಳಿದ್ರು. ಯಾಕಂದ್ರೆ ಅವನನ್ನು ಅವಮಾನ ಪಡಿಸ್ಬೇಡ, ಅವನ ಬಗ್ಗೆ ಯಾರಿಗೂ ಹೇಳಬೇಡ ಅಂತ. ಆದರೆ ನಾವೇನು ಮಾಡ್ತೀವಿ, ಯಾರೋ ಒಬ್ಬರಲ್ಲಿ ಒಂದು ದೋಷ ಇದೆ ಅಂತಂದ್ರೆ ಅವನ ದೋಷವನ್ನ ಊರಿಗೆಲ್ಲ ಹೇಳ್ಬಿಟ್ಟು ಅವ್ನ ಮಾನ ಮರ್ಯಾದೆಲ್ಲ ಕಳೆದ್ಬಿಟ್ಟು ಆಮೇಲೆ ಏನು ಮಾಡ್ತೀವಿ, ಅವ್ನು ಚೀತು ಅಂತ ಮುಗಿಸ್ಬಿಟ್ಟು ಸರಿಯಾಗಿ ನೀನು ಅಂತ ಅವನಿಗೆ ಬುದ್ಧಿ ಹೇಳೋ ಕೆಲಸ ಮಾಡ್ತೀವಿ. ಆದರೆ ಅಂಥ ಕೆಲಸವನ್ನ ನಾವು ಮಾಡಬಾರ್ದು. ಆಮೇಲೆ ಯೇಸು ಕ್ರಿಸ್ತನ ಏನು ಹೇಳ್ತಾರೆ ಅಂದರೆ, ಒಬ್ಬನೇ ಹೋಗಿ ನೀನು ಹೇಳು, ಅವನು ಕೇಳಿದ್ರೆ ಸರಿ. ಒಂದು ವೇಳೆ ಅವನು ಕೇಳದಿದ್ರೆ 16ನೇ ವಾಕ್ಯದ ನಾವು ಓದುವಾಗ, ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನೂ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರಕೊಂಡು ಹೋಗು. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು. ಆದರೆ ಸಭೆಯ ಮಾತನ್ನು ಕೇಳದೆ ಹೋದರೂ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆ ಇರಲಿ. ಮೊದಲು ನೀನು ಒಬ್ಬನು ಹೋಗಿ ಹೇಳು, ಅವನು ಸರಿಯಾದ ಸರಿ ಆಗಿಲ್ವಾ, ಆಮೇಲೆ ನೀನೇನು ಮಾಡು ಅಂತಂದ್ರೆ 2-3 ಕರ್ಕೊಂಡು ಹೋಗಿ ಹೇಳು. ಆಗ ಅವ್ರ ಮಾತನ್ನ ಅವನು ಕೇಳಿದ್ರೆ ಸರಿ. ಆದರೆ ಆಗಲೂ ಅವ್ನ ಮಾತು ಕೇಳಿದ್ರೆ ಆಮೇಲೆ ನೀನು ಮಾಡಿ ಸಭೆಗೆ ಹೇಳು. ಆಮೇಲೆ ಎಲ್ಲರಿಗೂ ಹೇಳು, ನೋಡು ಈ ಥರ ಅವ್ನು ಮಾಡ್ತಾ ಇದ್ರೆ ನೀನು ಮಾಡೋದು ಸರಿ ಇಲ್ಲ, ಅವ್ನಿಗೆ ಬುದ್ಧಿ ಹೇಳಿ ಅಂತ ಎಲ್ಲರ ಕೈಯಲ್ಲೂ ಕೂಡ ಹೇಳಿಸು. ಆಗಲೂ ಅವ್ನು ಸರಿ ಹೋಗಿಲ್ಲ ಅಂತಂದ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ, ಅವನನ್ನು ಬಿಟ್ಟುಬಿಡು, ಸುಮ್ಮನೆ ಆಗ್ಬಿಡು, ಮತ್ತೆ ಅವ್ನಿಗೆ ಹೇಳೋಕೆ ಹೋಗ್ಬೇಡ. ಅವ್ನು ಮತ್ತೆ ನೀನು ಏನು ಹೇಳಿದ್ರು ಕೂಡ ಅವ್ನಿಗೆ ಕೇಳೋದಿಲ್ಲ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆಗ ನಾವು ಕಣ್ಮುಂದೆ ನೋಡಾಗ ನಾವು ಕೇಳದಂಥ ಯಾವ ವಿಷಯಗಳನ್ನು ಸಹ ನಾವು ಬೇರೆಯವ್ರಿಗೆ ಹೇಳಬಾರ್ದು. ಆದರೆ ನಮ್ಮ ಕಣ್ಣು ಮುಂದೆ ಯಾರೊಬ್ರು ನಮಗೆ ಕಾಣಿಸ್ತಾರೆ, ಅವ್ರು ಮಾಡ್ತಿರೋದು ತಪ್ಪು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾದರೆ ಮೊದಲು ನಾವು ಅವ್ರಿಗೆ ಮಾತ್ರ ವೈಯಕ್ತಿಕವಾಗಿ ಬುದ್ಧಿ ಹೇಳಬೇಕು. ಅವ್ರು ಕೇಳಿದ್ರೆ ಸರಿ, ಕೇಳಲಿಲ್ವಾ 2-3 ಕರ್ಕೊಂಡು ಹೋಗಿ ನಂಬಿಗಸ್ತರು ಒಳ್ಳೆಯವ್ರನ್ನ ಕರ್ಕೊಂಡು ಹೋಗಿ ಅವ್ರ ಬಗ್ಗೆ ತಿಳುವಳಿಕೆ ಹೇಳಿಸ್ಬೇಕು. ಕೇಳಿದ್ರೆ ಸರಿ, ಆಗಲೂ ಕೇಳಲಿಲ್ವಾ ಆಮೇಲೆ 16 ಜನಗಳು ಸೇರಿಸಿ ಇದು ಸರಿ ಇಲ್ಲ ಅಂತ ನಾವು ಬುದ್ಧಿ ಹೇಳಿಸ್ಬೇಕು. ಅಲ್ಲಿಗೆ ಸರೋಗಿಲ್ಲ ಅಂತಂದರೆ ಆಮೇಲೆ ಬೇರೆಯೂ ಕೂಡ ಮಾಡೋದಕ್ಕಾಗೋದಿಲ್ಲ. ಅವನ ನಡವಳಿಕೆಯಿಂದ ಅವನಿಗೆ ಯಾವ ಫಲ ಬರುತ್ತೋ ಆ ಫಲವನ್ನು ಅವನು ಅನುಭವಿಸ್ಬೇಕಾಗುತ್ತೆ. ಈ ರೀತಿ ಇನ್ನೊಬ್ಬರನ್ನ ನಾವು ಸರಿ ಮಾಡಬೇಕಾಗಿರೋದು ಈ ರೀತಿ. ಆದರೆ ನಾವೇನು ಮಾಡ್ತೀವಿ ಅಂದರೆ ಬೇರೊಬ್ಬರನ್ನ ಸರಿ ಮಾಡೋಂಥ ಕೆಲಸವನ್ನು ಮಾಡೋದಿಲ್ಲ, ಬೇರೆಯವ್ರನ್ನ ಬಜಾರಲ್ಲಿ ಹರಾಜಾಗ್ತಾ ಇರ್ತೀವಿ. ಯಾರ ಬಗ್ಗೆನಾದ್ರು ಏನೋ ಗೊತ್ತಾರೆ, ಅಯ್ಯೋ ಅವನ ಹಂಗಂತೆ ಇವಳು ಹಿಂಗಂತೆ ಆಗಂತೆ ಈಗಂತೆ ಅಂತ ಬೇರೆಯವ್ರ ಬಗ್ಗೆ ಊರೆಲ್ಲ ಕಥೆಗಳು ಮಾತಾಡ್ತಾ ಇರ್ತೀವಿ. ಆದರೆ ಇನ್ನೊಬ್ಬರ ಬಗ್ಗೆ ಕಥೆಗಳು ಮಾತಾಡೋದ್ರಿಂದ ಅವ್ರ ಜೀವನ ಸರಿ ಹೋಗೋದಿಲ್ಲ. ಇನ್ನೊಬ್ಬರನ್ನ ಬಗ್ಗೆ ನಮ್ಗೆ ತಿಳಿದು ಬರುವಾಗ ಅವ್ರಿಗೆ ಹೋಗಿ ನಾವು ಬುದ್ಧಿ ಹೇಳಿ ಅವರು ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಒಂದು ವೇಳೆ ಅವ್ರ ಜೀವಿತ ಸರಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೈತಾನನ ಗುಣ ಏನು ಅಂತಂದರೆ ಬೇರೆಯವ್ರ ಬಗ್ಗೆ ತಗೊಂಡೋಗಿ ಬೇರೆ ಹತ್ರ ದೂರ ಹೇಳೋದು ಅವನ ಕೆಲಸ, ಬೇರೆಯವ್ರ ಬಗ್ಗೆ ಚಾಡಿ ಹೇಳೋದು ಅವನ ಕೆಲಸ. ಇದೇ ಥರ ಅನೇಕರು ಏನು ಮಾಡ್ತಾರೆ ಅಂತಂದರೆ ಬೇರೆಯವ್ರ ಬಗ್ಗೆ ದೂರ ಹೇಳೋರು, ಬೇರೆಯವ್ರ ಬಗ್ಗೆ ಚಾಡಿ ಹೇಳ್ಕೊಂಡು ಊರೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ಇನ್ನೊಬ್ಬರನ್ನ ಅವಮಾನ ಮಾಡಿಕೊಂಡು ಓಡಾಡ್ಕೊಂಡಿರೋದೇ ಕೆಲವ್ರ ಕೆಲಸ. ಸೈತಾನು ಬೇರೆಯವ್ರ ಬಗ್ಗೆ ದೂರ ಹೇಳ್ತಾನೆ, ಏನೋ ಇವನು ತುಂಬ ಪರಿಶುದ್ಧನ ಅನ್ನೋ ಥರ. ಸೈತಾನನ್ನು ಹೋಗ್ಬಿಟ್ಟು ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ಬೇರೆಯವ್ರ ಬಗ್ಗೆ ದೇವ್ರ ಹತ್ರ ಹೇಳ್ತಾನೆ. ಆದರೆ ಇವನು ಸರಿ ಇದ್ದಾನಾ, ಮೊದಲೇ ಇವನೇ ಸರಿ ಇಲ್ಲ. ಆದರೆ ಇವನು ದೇವ್ರ ಹತ್ರ ಹೇಳೋದು ಇವನೇನೋ ಮಹಾಪರಿಶುದ್ಧನ ಅನ್ನೋ ಥರ. ಇದೇ ಥರನೇ ಕೆಲವರು ಬದುಕ್ತಾ ಇರ್ತಾರೆ. ಇವರು ಎಲ್ಲಾರನ್ನು ಬೈತಾ ಇರ್ತಾರೆ, ಎಲ್ಲರ ಬಗ್ಗೆ ಕೊರತೆ ಹೇಳ್ತಾ ಇರ್ತಾರೆ, ಏನೋ ಇವರು ತುಂಬ ಮಹಾಪರಿಶುದ್ಧರು ಅನ್ನೋ ಥರ. ಆದರೆ ನಾವು ಮನೆ ತಿರುಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ನಮ್ಮನ್ನು ನಾವು ಸರಿ ಮಾಡಿಕೊಂಡು ದೇವರೇ ಅಂತ ನಾವು ಜೀವಿಸಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇನ್ನೊಬ್ಬರನ್ನ ನಾವು ತೀರ್ಪು ಮಾಡೋಕ್ಕೆ ಹೋಗಬಾರ್ದು, ಇನ್ನೊಬ್ಬರನ್ನ ಅಳಿಯೋದಕ್ಕೆ ಹೋಗಬಾರ್ದು. ಗೊತ್ತಿಲ್ಲದಿರುವಂಥ ಇನ್ನೊಬ್ಬರ ಕುರಿತಾದ ಸಂಗತಿಗಳನ್ನು ನಾವು ಒಂದು ಮಾತು ಹೇಳ್ತಾರೆ, ನಿನ್ನ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ನಿನ್ನ ಕಣ್ಮುಂದೆ ಕಾಣ್ಬೋದು, ಆದರೆ ವಾಸ್ತವ ಅದಾಗಿರೋದಿಲ್ಲ, ಅದರಿಂದ ಬೇರೆ ಏನೋ ಇರುತ್ತೆ. ಪ್ರಮಾಣಿಸಿ ನೋಡು, ತಾಳ್ಮೆಯಿಂದ ಯೋಚನೆ ಮಾಡಿ ನೋಡು ಅಂತ ಹಿರಿಯರು ಬುದ್ಧಿ ಹೇಳ್ತಾರೆ. ಆ ರೀತಿ ನಾವೇನು ಮಾಡ್ಬೇಕಂದ್ರೆ ಇನ್ನೊಬ್ಬರನ್ನ ತೀರ್ಪು ಮಾಡೋದಕ್ಕೆ ಮುಂಚೆ, ಇನ್ನೊಬ್ಬರ ಬಗ್ಗೆ 4 ಜನದ ಹತ್ರ ಮಾತಾಡೋಕೆ ಮುಂಚೆ 10 ಸರಿ ನಾವು ಯೋಚನೆ ಮಾಡಬೇಕು. ನಾವು ಇನ್ನೊಬ್ಬರ ಬಗ್ಗೆ 4 ಮಾತು ಹೇಳಿ ಅವ್ರನ್ನ ಅವಮಾನ ಮಾಡಿ ಹರಾಜಲ್ಲಿ ಬೀದಿಯಲ್ಲಿ ಹರಾಜು ಹಾಕ್ಕೊಡೋದು ಸುಲಭ, ಆದರೆ ಇನ್ನೊಬ್ಬರ ಜೀವಿತ ಕಟ್ಟೋದು ತುಂಬ ಕಷ್ಟ. ಇನ್ನೊಬ್ಬರನ್ನ ಅವಮಾನ ಮಾಡೋದು ತುಂಬ ಸುಲಭ, ಆದರೆ ಇನ್ನೊಬ್ಬರಿಗೆ ಗೌರವವನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ. ನೀವು ಇನ್ನೊಬ್ಬರನ್ನ ಹರಾಜು ಹಾಕುವಂಥವರಾಗಿ ಬದುಕಬಾರದು, ಆದರೆ ಇನ್ನೊಬ್ಬರನ್ನ ಕಟ್ಟುವವರಾಗಿ ನಾವಿರಬೇಕು. ಹಲ್ಲೆಲೂಯ. ಇಸ್ಕರಿಯೋತ ಯೂದ ಯೇಸು ಕ್ರಿಸ್ತನ ಜೊತೆ 3.5 ವರ್ಷ ಇದ್ದ. ಪ್ರಾರಂಭದಲ್ಲೇ ಯೇಸು ಕ್ರಿಸ್ತನ ಅವನ ಬಗ್ಗೆ ಹೇಳಿದ್ರು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡನಲ್ಲ, ಆದರೆ ನಿಮ್ಮಲ್ಲಿ ಒಬ್ಬನು ಸೈತಾನನವನು ಅಂತ ಪ್ರಾರಂಭದಲ್ಲೇ ಹೇಳಿದ್ರು. ಆದರೆ ಅದು ಯಾರು ಅಂತ ಅವ್ರು ಹೇಳಲಿಲ್ಲ. ಇಸ್ಕರಿಯೋತ ಯೂದ ಇದನ್ನಲ್ಲ, ಇವನೇ ಸೈತಾನನ ಮಗನು. ಪೇತ್ರ ನೋಡು, ಯೋಹಾನ ಯಾಕೋಬ ನೋಡು, ಈ ಯೂದ ಇದನ್ನಲ್ಲ, ಇವನೇ ಹಾಳಾದವನು ಸರಿ ಇಲ್ಲ ಅಂತ ಯೇಸು ಕ್ರಿಸ್ತನ ಹೇಳಲಿಲ್ಲ. ಮತ್ತೆ ಅವನು ಆಗಾಗ
ಹಣ ಅವನ ಹತ್ರ ಇರ್ತಾ ಇತ್ತು. ಆ ಹಣದಲ್ಲಿ ಅವನು ಎತ್ಕೊಂಡು ದುಡ್ಡನ್ನ ಕದ್ಕೊಳ್ತಾ ಇದ್ದ. ಇದು ಯೇಸು ಕ್ರಿಸ್ತನಿಗೆ ಗೊತ್ತು, ಶಿಷ್ಯಂದ್ರಿಗೆ ಗೊತ್ತಿಲ್ಲ. 3.5 ವರ್ಷ ಆದರೂ ಕೂಡ ಯೇಸು ಕ್ರಿಸ್ತನು ಯಾವತ್ತೂ ಅದನ್ನು ಅವ್ರಿಗೆ ಹೇಳಲಿಲ್ಲ. ಪೇತ್ರ ಇಲ್ಲಿ ಬಾಯಿಲಿ ಸ್ವಲ್ಪ, ಆ ಯೂದ ಇದನ್ನಲ್ಲ ಕಳ್ಳ, ಅವನು ದುಡ್ಡೆಲ್ಲ ಎತ್ಕೊಂತಾನೆ, ಲೆಕ್ಕನೇ ಕರೆಕ್ಟಾಗಿ ಬರೆಯಲ್ಲ ಅಂತಾನೆ. ಇನ್ಮೇಲೆ ಬ್ಯಾಗ್ ತಗೊಂಡು ನಿನ್ನ ಕೊಟ್ಬಿಡ್ತೀನಿ, ನೀನು ಲೆಕ್ಕ ಬರ್ಕೋ ಅಂತ ಪೇತ್ರನ ಹತ್ರ ಹೇಳಲಿಲ್ಲ. ಯೂದನ ಬಗ್ಗೆ ಪೇತ್ರನಿಗೆ ಹೇಳಿಲ್ಲ, ಯಾರಿಗೂ ಕೂಡ ಹೇಳಲಿಲ್ಲ. ಕೊನೆಯಲ್ಲಿ ಯೇಸು ಕ್ರಿಸ್ತನಿಗೆ ಅವರು ಜೊತೆಲೆಲ್ಲ ಸೇರಿ ಊಟ ಮಾಡ್ತಾ ಇರುವಾಗ ಆ ರೊಟ್ಟಿನ ತಿಂದುಬಿಟ್ಟು ಹೋಗಿ ನೀನು ಮಾಡಬೇಕಾಗಿರೋದನ್ನ ನೀನು ಮಾಡುವಂಥ ಯೇಸು ಕ್ರಿಸ್ತನು ಆ ಯೂದನನ್ನು ಕಳಿಸ್ತಾರೆ. ಆಗಲೂ ಕೂಡ ಅವನು ಏನು ಮಾಡೋದಕ್ಕಿದ್ದಾನೆ ಅನ್ನೋದು ಬೇರೆ ಅಪೊಸ್ತಲರಿಗೆ ಗೊತ್ತಿಲ್ಲ. ಅವನೇನು ಮಾಡೋದಕ್ಕಿದ್ದಾನೆ, 30 ಕಾಸು ಇಸ್ಕೊಂಡು ಯೇಸು ಕ್ರಿಸ್ತನ ಹಿಡಿದುಕೊಳ್ಳೋದಕ್ಕಿದ್ದಾನೆ. ಅದು ಇವರೆಲ್ಲ ಏನು ಅನ್ಕೊಂಡ್ರು, ಏನೋ ಅನ್ನೋದು ದುಡ್ಡಿದೆಯಲ್ಲ, ಹಬ್ಬಕ್ಕೆ ಬಡವರಿಗೆ ಹೋಗಿ ಊಟ ತಕ್ಕೊಡು, ಬಟ್ಟೆ ಗಿಟ್ಟೆ ತಕ್ಕೊಡು ಅಂತ ಯೇಸು ಕ್ರಿಸ್ತನ ಹೇಳಿ ಕಳಿಸ್ತಾ ಇರ್ಬೋದು ಅಂತ ಇವ್ರು ಅನ್ಕೊಂಡ್ರು. ಒಂದ್ ವೇಳೆ ಅವನು ಕಳ್ಳ ಸರಿ ಇಲ್ಲ ಅನ್ನೋದನ್ನ ಮೊದಲೇ ಯೇಸು ಕ್ರಿಸ್ತನ ಇವ್ರಿಗೆಲ್ಲ ಹೇಳ್ಬಿಟ್ಟಿದ್ರೆ ಅವ್ರೇನು ಅನ್ಕೊಂಡ್ರು, ಅವರು ಕಳ್ಳ ದುಡ್ಡು ತಗೊಂಡೋಗಿ ಏನು ಮಾಡ್ತಾನೆ ಆಚೆ ಹೋಗಿ ಅಂತ ಅನ್ಕೊಂಡ್ರು ಅವರು. ಆದರೆ ಅವ್ರ ಬಗ್ಗೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅಂದರೆ ಯೇಸು ಕ್ರಿಸ್ತನ ಹೇಳಲಿಲ್ಲ. ಅದರಿಂದ ಏನಂದರೆ ಅವನ ಬಗ್ಗೆ ಇವ್ರು ಒಳ್ಳೇದಾಗ ಯೋಚನೆ ಮಾಡಿಕೊಂಡ್ರು, ಆಚೆ ಹೋಗಿ ಬಡವರಿಗೆಲ್ಲ ಹಬ್ಬಕ್ಕೆ ಯಾರು ಮಾಡ್ತಾನೇನೋ ಅಂತ ಅಂದ್ಬಿಟ್ಟು. 3.5 ವರ್ಷ ಆದರೂ ಕೂಡ ಅವನ ದುಡ್ಡನ್ನು ಕದ್ದುಕೊಳ್ಳುವವನಾಗಿದ್ರೂ ಕೂಡ ಯೇಸು ಕ್ರಿಸ್ತನು ಅವನ ಬಗ್ಗೆ ಬೇರೆ ಶಿಷ್ಯಂದ್ರಿಗೆ ಯಾವತ್ತೂ ಕೂಡ ಹೇಳಲಿಲ್ಲ. ಇವತ್ತು ನಾವೇನು ಮಾಡ್ತೀವಿ ಅಂತಂದರೆ, ಯಾರಾದರೂ ಒಬ್ಬರು ಸಣ್ಣ ತಪ್ಪು ನಮಗೆ ಕಾಣಿಸಿದ್ರೆ ಮೊದಲು ಹೋಗಿ ರಾತ್ರಿ ಆಗಿ ಬೆಳಿಗ್ಗೆ ಆಗೋಷ್ಟರಲ್ಲಿ ಊರಲ್ಲಿರೋರಿಗೆಲ್ಲ ಹೇಳ್ಬಿಟ್ಟಿರ್ತೀವಿ. ಆದರೆ ನಾನು ನೀವು ಆ ರೀತಿ ಮಾಡುವಂಥವರಾಗಿ ಇರಬಾರದು. ಇನ್ನೊಬ್ಬರಲ್ಲಿ ತಪ್ಪು ಕಾಣಿಸುವಾಗ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವ್ರಿಗೆ ವೈಯಕ್ತಿಕವಾಗಿ ಹೋಗಿ ಯಾರಿಗೂ ಗೊತ್ತಿಲ್ಲದ ರೀತಿ ಅವ್ರಿಗೆ ತಿಳುವಳಿಕೆ ಹೇಳಿ ಅವರನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕು. ಆದಷ್ಟು ಇನ್ನೊಬ್ಬರಿಗೆ ಅವಮಾನ ಮಾಡಿ ಅವರನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡುವುದನ್ನು ನಾವು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಮುಖ್ಯವಾಗಿ ಯೂಟ್ಯೂಬೆಲ್ಲ ಬಂದ್ಬಿಟ್ಟಿದೆ. ಯೂಟ್ಯೂಬಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಬೇರೆ ಬೇರೆ ಯಾರ್ಯಾರೋ ಸೇವಕರುಗಳ ಬಗ್ಗೆ, ಯಾರ್ಯಾರೋ ವ್ಯಕ್ತಿಗಳ ಬಗ್ಗೆ ಎಲ್ಲ ಏನು ಮಾಡ್ತಾರೆ, ಸುಳ್ಳುಳ್ಳಾಗಿ ಎಷ್ಟೋ ಕಾರ್ಯಗಳನ್ನ ಆಗ್ತಾ ಇರ್ತಾರೆ. ಇದನ್ನು ನೋಡುವಂಥ ವಿಶ್ವಾಸಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ, ಅಯ್ಯೋ ಆ ಸೇವಕ ಸರಿ ಇಲ್ಲ ಅಂತೆ, ಈ ಸೇವಕ ಸರಿ ಇಲ್ಲ ಅಂತೆ, ಇಂಟರ್ನೆಟಲ್ಲಿ ಅವ್ರು ಹೇಳ್ತಾ ಇದ್ರು, ಇವ್ರು ಹೇಳ್ತಾ ಇದ್ರು ಅಂತ ಬೇರೆಯವ್ರ ಹತ್ರ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಅಂಥ ಕಾರ್ಯಗಳನ್ನೆಲ್ಲ ನಾವು ನಂಬೋದಕ್ಕೆ ಹೋಗಬಾರ್ದು, ಅಂಥವುಗಳನ್ನೆಲ್ಲ ನೋಡೋದಕ್ಕೆ ನಾವು ಹೋಗಬಾರ್ದು. ಆದರೆ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಯಾರು ಒಂದು ವೇಳೆ ತಪ್ಪು ಮಾಡಿ ಬರಬಾರದು, ಯಾರು ದೇವರಿಗೆ ವಿರುದ್ಧವಾಗಿ ನಡೆಯಬಾರದು ಅಂತ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಆದರೆ ಆಧಾರವಿಲ್ಲದಿರುವಂಥ ಸುದ್ದಿಗಳನ್ನು ಬೇರೆಯವ್ರ ಬಗ್ಗೆ ನಾವು ಹಬ್ಬಿಸುವಂಥವರುಗಳಾಗಿ ಇರಬಾರದು. ಸೈತನನ ಗುಣ ಬಂದು ಅವನು ಚಾಡಿ ಹೇಳುವಂಥದ್ದು, ದೂರಿ ಹೇಳುವಂಥದ್ದು ಅವನ ಗುಣ. ಅಂಥ ಒಂದು ಗುಣ ನಮ್ಮಲ್ಲಿರಬಾರದು. ಬೇರೆಯವ್ರ ಬಗ್ಗೆ ಬೇರೆಯವ್ರ ದೂಡಿ ಹೇಳೋದು, ಸಾರಿ ಹೇಳೋದು, ಇನ್ನೊಬ್ಬರನ್ನ ಅವಮಾನ ಮಾಡುವಂಥ ಕೆಲಸವನ್ನು ನಾನು ನೀವು ಮಾಡುವಂಥವರುಗಳಾಗಿ ಇರಬಾರದು. ನಾವು ಕಣ್ಣುಗಳನ್ನು ಮುಚ್ಚೋಣ, ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ.